ಯಾರಿಗೂ ಈ ದಿನದಲ್ಲಿ ಬರಲಿ
ಯೇಸು ಮಹಾರಾಜ ಯೇಸು ಅದ್ಭುತನು ಅದ್ಭುತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು Hallelujah 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 ಸ್ತೋತ್ರ ಸ್ವಾಮಿ. ನೀನು ಪರಿಶುದ್ಧನಾದ ದೇವರು ಸ್ವಾಮಿ, ನೀನು ಅದ್ಭುತನಾದ ದೇವರು ಸ್ವಾಮಿ, ನೀನು ಅತಿಶಯನಾದ ದೇವರು ಸ್ವಾಮಿ. ಕರ್ತನೆ, ನಿನ್ನ ನಾಮವನ್ನು ನಾವು ಆರಾಧಿಸ್ತೇವೆ ತಂದೆ. ಕರ್ತನ ನಾಮ ಅದು ನಮಗೆ ಆಶ್ರಯವಾದಂತ ನಾಮವಾಗಿದೆ. ನಾವು ಆ ನಾಮವನ್ನು ನಮ್ಮ ಸ್ವರಗಳಲ್ಲಿ ಮೇಲೆತ್ತಿಕೊಂಡು ನಾವು ಆತನನ್ನು ಆರಾಧಿಸುವ ಪ್ರೇರಣೆ. ಹಾಲೆಲೂಯಾ ಹಾಲೆಲೂಯಾ ಸ್ತೋತ್ರ ಸ್ವಾಮಿ. We worship you, Lord. Hallelujah. ನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ನನಗಾಶ್ರಯವೇ
ಆಶ್ರಯವಾಗಿರುವುದರಿಂದ ಕರ್ತನೆ ದೇವರೇ ನಾವು ಜೀವಿಸುವಂತೆ ನೀವು ಸಹಾಯ ಮಾಡಿರಿ ಸ್ವಾಮಿ. ಎಲ್ಲಾ ಸಮಯಗಳಲ್ಲಿ ನಮ್ಮನ್ನು ನಡೆಸಿದಂತ ದೇವರೇ ನಿನಗೆ ಸ್ತೋತ್ರಪ್ಪ. ನಮ್ಮ ಪ್ರಾಣ ಇರುವವರೆಗೂ ಕರ್ತನೆ ನಾವು ನಿನ್ನನ್ನು ಆರಾಧಿಸ್ತೇವೆ ತಂದೆ, ನಾವು ನಿನ್ನನ್ನು ಸೇವಿಸ್ತೇವಪ್ಪ. ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹಲ್ಲೆಲೂಯಾ. ಸ್ತೋತ್ರ ತಂದೆ. ನಾವು ಈ ಸಂದರ್ಭದಲ್ಲಿ ನಮ್ಮ ದೇವರನ್ನು ನಾವು ಆರಾಧಿಸುವ, ನಮ್ಮ ಹೃದಯವನ್ನು ತೆರೆದವರಾಗಿ ನಾವು ಆತನಿಗೆ ನಮ್ಮನ್ನು ಬಿಟ್ಟುಕೊಟ್ಟವರಾಗಿ ನಾವು ಆರಾಧಿಸುವ. ಇರುವವರೆಗೂ ನಿನ್ನ ಪ್ರೀತಿ
ರಕ್ಷಕನೇ ಆರಾಧನೆ ಸ್ವಾಮಿ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ.
ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರಪ್ಪ. ರಕ್ಷಕನೇ, ನಿನ್ನ ನಾಮವು ಕರ್ತನದು ಮೇಲೆತ್ತಲ್ಪಡಬೇಕು ಸ್ವಾಮಿ. ಈ ಸಂದರ್ಭದಲ್ಲಿ ಕರ್ತನೆ, ನೀನು ಘನತೆಯನ್ನು ಹೊಂದಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನ ಎಲ್ಲ ಪರಿಶುದ್ಧವಾದಂತ ನಾಮ ಕರ್ತನೆ ನಾವು ಅಡ್ಡ ಬೀಳ್ತೇವೆ ಸ್ವಾಮಿ. ಕರ್ತನೆ, ಮುಂದಿನೆಲ್ಲ ಭಾಗದಲ್ಲಿ ನೀನೇ ನಡೆಸು ಸ್ವಾಮಿ. ಸ್ವಾಮಿ, ನಿನ್ನ ಹಸ್ತದಲ್ಲಿ ಎಲ್ಲವನ್ನು ಸಮರ್ಪಿಸಿದ್ದೇವೆ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ಎಲ್ಲ ದೇವರ ಮಕ್ಕಳನ್ನ ನಗರಜನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ಪ್ರಿಯರೇ, 2022ಗೆ ದೇವರ ಕೃಪೆಯಿಂದ ನಾವು ಪಾದಾರ್ಪಣೆ ಮಾಡಿದ್ದೇವೆ. ನಮಗೆ ಗೊತ್ತಿಲ್ಲ ಇನ್ನು ಮುಂದಿನ ದಿನಮಾನಗಳು ಯಾವ ರೀತಿ ಇರ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಮುಂದೆ ಮೇ ಬಿ ನಾವು ಫ್ರೈಡೇನೇ ಆರಾಧನೆಗೆ ಸೇರಿ ಬರತಕ್ಕಂಥ ದಿನಮಾನಗಳು ಕೂಡ ಬರ್ಬೋದು, ಹೇಳಿಕ್ಕಾಗೋದಿಲ್ಲ. ಭಾನುವಾರ ಒಂದು ರಜೆ ಇತ್ತು, ರಜಾ ಕಾಲದಲ್ಲಿ ನಾವು ಸೇರಿ ಬರ್ತಾ ಇದ್ದೆವು. ಆದರೆ ಅದಕ್ಕೂ ಕೂಡ ಅನೇಕ ಅಡ್ಡಿತಲೆಗಳು ಆತ್ಮಿಕ ಲೋಕದಲ್ಲಿ ಉಂಟಾಗ್ತಾ ಇದೆ. ಆದರೂ ಕೂಡ ಏನಿದ್ರೂ ಕೂಡ ದೇವ ಸಾನ್ನಿಧ್ಯಕ್ಕೆ ಬರುವುದಕ್ಕೆ ದೇವರು ತನ್ನ ಮಕ್ಕಳಿಗೆ ಯಾರಿಗೆಲ್ಲ ದಾಹ ಉಂಟು ಅವರಿಗೆ ದೇವರು ಸಮಯ ಸಂದರ್ಭವನ್ನು ಒದಗಿಸಿಕೊಡುವ ದೇವರಾಗಿದ್ದಾನೆ. ಹಾಲೆಲೂಯ. ತನಗಾಗಿ ಬಯಸುವಂತ ಮಕ್ಕಳು, ತನಗಾಗಿ ಹಾತೊರೆಯುವಂತ ಮಕ್ಕಳು ಯಾರಿದ್ದಾರೋ ಅವರಿಗೆ ದೇವ ಸಾನ್ನಿಧ್ಯಕ್ಕೆ ಖಂಡಿತವಾಗಿಯೂ ಸಮಯ ಏನಾಗ್ತದೆ, ಒದಗಿ ಬರ್ತದೆ. ಯಾಕಂದ್ರೆ ತಂದೆಯಾದ ದೇವರು ಮನುಷ್ಯನ ಹೊರಗಣ ತೋರಿಕೆ ನೋಡುವುದಿಲ್ಲ, ಅವನ ಒಳಗಣ ತೋರಿಕೆ ನೋಡುವಂತನಾಗಿದ್ದಾನೆ. ಹೃದಯದಲ್ಲಿ ತನಗೋಸ್ಕರ ಯಾರು ತವಕದಿಂದ ಇದ್ದಾರೋ ಅವರಿಗೆ ತನ್ನ ಸಾನ್ನಿಧ್ಯದ ಆಶೀರ್ವಾದ ತಪ್ಪುವುದೇ ಇಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವು ಮೈಂಡ್ಸೆಟ್ಗಳಲ್ಲಿ ಜೀವಿಸುವವರಲ್ಲ, ನಾವು ಕರ್ತನಿಗಾಗಿ ತವಕಿಸುವ. ನಮ್ಗೆ ಎಲ್ಲಿ ಅವಕಾಶ ಸಿಗ್ತದಂತ ನಾವು ಕಾಯ್ತಾ ಇರ್ಬೋದು. ಹಾಲೆಲೂಯ. ನನಗೆ ನನ್ನ ಟೈಮದು ನೆನಪು ಬರ್ತಾ ಇದೆ. ಆ ಕಾಲದಲ್ಲಿ ನನ್ನದೊಂದು ಆಶೆ ಇತ್ತು, ದೇವರನ್ನು ಆರಾಧಿಸುವುದಕ್ಕೆ, ಸೇರಿ ಬರುವುದಕ್ಕೆ ವಾರದಲ್ಲಿ ಯಾವುದೇ ಟೈಮ್ ಇರ್ಬೋದು, ನನಗೆ ಒಂದು ಅವಕಾಶ ಸಿಗ್ಲಿ ದೇವರೇ. ಯಾವಾಗ ಅವಕಾಶ ಸಿಗ್ತದೆ, ಯಾವಾಗ ಹೋಗಿ ನಿನ್ನ ಸನ್ನಿಧಾನದಲ್ಲಿ ಸಮಯ ಕಳೆಯುವುದು, ಯಾವಾಗ ನಾವು ಸೇರಿ ಬಂದು ನಿನ್ನನ್ನು ಆರಾಧಿಸುವುದು ಎಂಬುದಾಗಿ ಬಹಳ ತಮಗಿಸ್ತಾ ಇದ್ದೆ. ಅದು ಫ್ರೈಡೇ ಅಂತೆಲ್ಲ, ಸಂಡೇ ಅಂತೆಲ್ಲ, ಯಾವಾಗ ಸಿಗ್ತದೋ ಅದಕ್ಕೆ ದೇವರು ಸಮಯ ಸಂದರ್ಭಗಳನ್ನು ಕೂಡ ಕೊಡ್ತಾ ಇದ್ರು. ಹಾಲೆಲೂಯ. ಒಂದು ಸಾಧಾರಣವಾದ ಮಾತು ನಾವು ಹೀಗೆ ಹೇಳ್ತೇವೆ, ಮನಸ್ಸಿದ್ದರೆ ಮಾರ್ಗ ಇದೆ ಅಲ್ವಾ? ಮನಸ್ಸಿದ್ದರೆ ಮಾರ್ಗವಿದೆ. ಅನೇಕರಿಗೆ ಪಾಪ ಮನಸ್ಸಿದ್ರು ಕೂಡ ಅವರ ಕಂಪನಿಯ ಜಾಬ್ಗಳು, ಕೆಲವು ಶಿಫ್ಟ್ಗಳು ಇರುವುದರಿಂದ ಅವ್ರಿಗೆ ನಿಜವಾಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಅವ್ರು ಹೇಳೋದುಂಟು, ಅಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಆಗುವಾಗ ನಮ್ಗೆ ಇಲ್ಲಿ ಎಣಿಸ್ತಾ ಇರ್ತದೆ ಪಾಸ್ಟರ್ ಎಂಬುದಾಗಿ. ಅದು ನಿಜವಾದ ತವಾಗ. ಅಂಥವರಿಗೆ ದೇವರು ಬೇಗನೆ ಒಂದು ಬಿಡುವು ಮಾಡಿ ಕೊಡ್ತಾನೆ. ಏನೇ ಇರಲಿ, ಹಾಲೆಲೂಯ. ಆತನ ಸನ್ನಿಧಾನದಲ್ಲಿ ಬಂದು ಸೇರಿ ಆರಾಧಿಸುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ. ಆತನ ಒಳ್ಳೆಯ ಬಂದು. ಹಾಲೆಲೂಯ. ದೇವರ ವಾಕ್ಯದಲ್ಲಿ ಒಂದು ಕೆಲವು ವಿಷಯಗಳನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಲೂಕನ ಸುವಾರ್ತೆಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದ್ದಂಥ ಚಿರಪರಿಚಿತ ವಾಕ್ಯವಾಗ ಅಲ್ಲಿ 11ನೇ ವಚನದಿಂದ 32ನೇ ವಚನದವರೆಗೆ ನಾವು ಓದುವಾಗ ಅಲ್ಲಿ ತಂದೆ ಮತ್ತು ಇಬ್ಬರು ಮಕ್ಕಳ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಒಬ್ಬ ಮಗನ ವಿಷಯವಾಗಿ ಹೀಗೆ ಬರೆದಿದೆ, ತಂದೆಯ ಆಸ್ತಿಯನ್ನ ಪಡೆದುಕೊಂಡು ಆತನು ಏನ್ ಮಾಡ್ತಾ ಇದ್ದಾನೆ, ತಂದೆಯನ್ನ ಬಿಟ್ಟು ಹೋಗ್ತಾ ಇದ್ದಾನೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯ ಅದರಲ್ಲಿ 11ನೇ ವಚನದಿಂದ 32ನೇ ವಚನ. ಲೂಕ 15:11ರಿಂದ 32. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕಿರಿಯವರು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಂಡನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ
ಕಠಿಣನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿಯನ್ನು ತೀರಿಸಿಕೊಳ್ಳಬೇಕೆಂದು ಆಶೆ ಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸುವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮಿಡಿಸಿರಿ, ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದನು. ಆದರೆ ಅವನ ಹಿರಿ ಮಗನು ಹೊಲದಲ್ಲಿದ್ದನು. ಅವನು ಮನೆ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಯಿಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಗೆ ಹೋಗಲಲ್ಲದೆ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೀನಿ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವರಿಗೆ ಕೊಯ್ಯಿಸಿದಿ ಎಂದು ಉತ್ತರ ಕೊಟ್ಟನು. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು, ಸಂತೋಷಕೊಳ್ಳುವುದು ನ್ಯಾಯವಾದದ್ದೇ. ಯಾಕಂದ್ರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಓಡಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪೂರ ಒಂದು ತಪ್ಪಿ ಹೋದ ಮಗನ ಸಾಮ್ಯವಾದ ಪೂರ ವಿಷಯವನ್ನ ನಾವು ಓದಿ ಕೇಳಿದ್ದೇವೆ. ಇಲ್ಲಿ ಮೊದಲನೇದಾಗಿ ನಮಗೆ ಒಂದು ತಿಳಿದು ಬರೋದಂದ್ರೆ ಕಿರಿಮಗನ ವಿಚಾರವಾಗಿ. ಅನೇಕ ಸಾರಿ ನಾವು ಕಿರಿಮಗನ ವಿಚಾರವಾಗಿ, ಹಿರಿಮಗನ ವಿಚಾರವಾಗಿ ಕೇಳುತ್ತಾ ಬರ್ತಾ ಇದ್ದಿರ್ಬೋದು. ಆದ್ರೆ ಇವತ್ತು ಕೂಡ ಆ ಒಂದು ಸಾಮ್ಯದ ಮೂಲಕ ದೇವರು ನಮ್ಮ ಹತ್ರ ಅನೇಕ ಸಂಗತಿಗಳನ್ನ, ತನ್ನ ಹೃದಯವನ್ನ ಬಿಚ್ಚಿಡ್ಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಇಲ್ಲಿ ಇಬ್ಬರು ಮಕ್ಕಳು, ಒಂದು ತಂದೆಗೆ ಇಬ್ಬರು ಮಕ್ಕಳು. ಯೇಸು ಸ್ವಾಮಿ ಸಾಮ್ಯವನ್ನು ಹೇಳುವಾಗ ಈ ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಒಬ್ಬ ತಂದೆಗೆ ಇರುವಂತ ಇಬ್ಬರ ಮಕ್ಕಳ ಕುರಿತಾಗಿ ಹೇಳ್ತಾ ಇದ್ದಾನೆ. ಅದರಲ್ಲಿ ಕಿರಿಯವನು ಏನ್ ಮಾಡಿದ, ಗಲಾಟೆ ಮಾಡಿ ತಂದೆಯಿಂದ ತನಗೆ ಬರತಕ್ಕಂತ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಏನ್ ಮಾಡಿದ, ತಂದೆಯಿಂದ ಜಬರ್ದಸ್ತಿ ತಕ್ಕೊಂಡ. ನಂದು ಕೊಡು, ನನ್ನ ಪಾಲು ನನಗೆ ಕೊಡು ಎಂಬುದಾಗಿ ತಕ್ಕೊಂಡು ಅವನು ಹೋಗಿ ಹೇಗೆ ಬದುಕಿದಂತೆ ವಾಕ್ಯ ಹೇಳ್ತದೆ, ಪಟ್ಟಿಂಗನಾಗಿ ಬದುಕಿದ. ಕಡೆಗೆ ಹೇಳ್ತದೆ, ದೊಡ್ಡ ಮಗ ತಂದೆಗೆ ಹೇಳುವಾಗ ಸೂಳೆಯರನ್ನು ಕಟ್ಟಿಕೊಂಡು ಜೀವಿಸಿದ ಎಂಬುದಾಗಿ ದೊಡ್ಡ ಮಗ ಸ್ಟೇಟ್ಮೆಂಟ್ ಕೊಡ್ತಾನೆ. ಈ ಪಟ್ಟಿಂಗತನ ಅನ್ನುವಾಗ ಅದೊಂಥರ ಪ್ರಾಪಂಚಿಕತನ ಮತ್ತು ಅದೊಂದು ವ್ಯಭಿಚಾರದ ಒಂದು ಜೀವಿತ. ಎಲ್ಲ ಕಾಸು ತಗೆದುಕೊಂಡು ಹೋಗಿ ಏನ್ ಮಾಡಿದ್ದಾನೆ, ವ್ಯಭಿಚಾರದಲ್ಲಿ ಜೀವಿಸಿದ್ದಾನೆ. ಒಂದು ಹೇಗೆ ಜೀವಿಸಿದಾನಂದ್ರೆ, ಒಂದು ಲೌಕಿಕರಾಗಿ, ಒಂದು ತಂದೆಯ ನೆನಪಿಲ್ಲದೆ ತನ್ನ ಮನಸ್ಸಾರೆ ತನಗೆ ಇಷ್ಟ ಬಂದ ಹಾಗೆ ಹೋಗಿ ತಂದೆಯಿಂದ ಅಗಲಿ ಹೋಗಿ ಜೀವಿಸಿದಂತ ಮಗ. ಆದ್ರೆ ಒಂದು ಸಾರಿ ಏನಾಯ್ತಂದ್ರೆ, ಅವನು ತನ್ನ ಕೈಯಲ್ಲಿದ್ದದನ್ನೆಲ್ಲವನ್ನು ಕಳ್ಕೊಂಡಿದ್ದಾನಂತೆ. ಆ ಸಂದರ್ಭದಲ್ಲಿ ಬರ ಬಂತು. ಅವನ ಕಾಲದಲ್ಲಿ, ಅವನ ಪಟ್ಟಣದಲ್ಲಿ, ಅವನಿದ್ದಂತ ಪ್ಲೇಸ್ ಅಲ್ಲಿ, ಎಲ್ಲಿ ಹೋಗಿದ್ದಾನ ಆ ಪ್ಲೇಸ್ ಅಲ್ಲಿ ಬರ ಬಂತು. ಬರ ಬಂದಾಗ ಏನು, ಒಂದು ಹೊತ್ತಿನ ಊಟಕ್ಕೂ ಕೂಡ ಅವನಿಗೆ ಕಷ್ಟ ಬಂತು. ಆದ್ರಿಂದ ಬೇರೆಯವರ ಜೊತೆ ಆತನು ಸೇರಿಕೊಳ್ಳಬೇಕು ಎಂಬುದಾಗಿ ಹಂದಿದ್ದಂತ ಯಜಮಾನನ ಜೊತೆ ಅಲ್ಲಿ ಹೋಗಿ ಮಾತಾಡ್ತಾನೆ.
ಹಂದಿ ಕಾಯುವವರ ಜೊತೆ ಅದನ್ನು ಸೇರಿಕೊಳ್ತಾರೆ. ಆ ಟೈಮಲ್ಲಿ ಎಲ್ಲಿವರೆಗೆ ಬರ ಅಂತಂದ್ರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಕೊರತೆ ಇದ್ದಂತ ಒಂದು ದಿನಮಾನಗಳು. ಕೇಳ್ರಿ, ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ ಇವನಿಗೆ ಊಟಕ್ಕೆ ಸಿಗ್ತಾ ಇಲ್ಲ. ಹಂದಿ ತಿನ್ನುವಂತ ಕಾಯಿಯನ್ನಾದ್ರೂ ತಿಂದು ನಾನೇನ್ ಮಾಡ್ತೇನೆ, ಜೀವನ ತೆಗಿತೇನೆ ಎಂಬುದಾಗಿ ಇಷ್ಟಪಟ್ಟರು ಕೂಡ ಹಂದಿ ಕಾಯಿ ಕೂಡ ಕೊಡ್ತಾ ಇರಲ್ಲಂತೆ ಅವನಿಗೆ, ಅದು ಕೂಡ ಅವನಿಗೆ ಸಿಗ್ತಾ ಇರಲ್ಲಂತೆ. ಎಂತ ಒಂದು ಪರಿಸ್ಥಿತಿ ನೋಡ್ರಿ. ಅಂತ ಸಂದರ್ಭದಲ್ಲಿ ಆತನಿಗೆ ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ, ಬುದ್ಧಿವಂತ ಎಂಬುದಾಗಿ. ಆತನಿಗೆ ನೆನಪು ಬರ್ತದೆ, ತನ್ನ ತಂದೆ ಮನೆಯದು ನೆನಪು ಬರ್ತದೆ, ತಂದೆ ಸಾನ್ನಿಧ್ಯ, ತಂದೆ ಮನೆ, ತಂದೆಯ ಆಶೀರ್ವಾದದ ಒಂದು ನೆನಪು ಬರ್ತದೆ ಅವನಿಗೆ. ನೆನೆಸಿಕೊಳ್ತಾನೆ, ಓ ನನ್ನ ತಂದೆ ಮನೆಯಲ್ಲಿ ಎಷ್ಟೋ ಜನರಿದ್ದಾರಲ್ಲ, ಕೆಲಸಗಾರರು, ಆಳುಗಳಿದ್ದಾರಲ್ಲ, ಅವರಿನ ಆಳುಗಳಿಗೇನೆ ಕೊರತೆ ಇಲ್ಲ. ಆದ್ರೆ ಮಗನಾದಂತ ನಾನು ಮಾಡಿದಂತ ಒಂದು ತಪ್ಪು ನಿರ್ಧಾರದ ಮೂಲಕ ಇವತ್ತು ನಾನು ಇಂಥ ಸ್ಥಿತಿಗೆ ಬಂದೇನಲ್ಲ ಎಂಬುದಾಗಿ ತಿರುಗಿ ಅವನಿಗೆ ಬೈಬಲ್ ನನಗೆ ಬಹಳ ಇಷ್ಟಪಟ್ಟಂತ ಸಂಗತಿ ಅಂದ್ರೆ, ಅವನಿಗೆ ಬುದ್ಧಿ ಬಂದು ಅವನು ತಿರುಗಿ ತಂದೆಯ ಬಳಿಗೆ ಹೋಗ್ತಿರುವಂತ ಒಂದು ದೃಶ್ಯ. ಹಲ್ಲೆಲೂಯಾ. ಇದು ನನಗೆ ಬಹಳ ಇಷ್ಟವಾದಂತ ಒಂದು ಸಂಗತಿ ಏನಂದ್ರೆ, ಅವನು ತಂದೆಯ ಬಳಿಗೆ ಬರುವಾಗ ಹೀಗೇನೆ ಬರಲಿಲ್ಲ. ಅವನು ತಂದೆ ಬಳಿಗೆ ಬರುವಾಗ ಬುದ್ಧಿ ಬಂದ ಮನುಷ್ಯನಾಗಿ, ಅಥವಾ ತಂದೆಯ ಸತ್ಯತೆ, ತಂದೆಯ ಮನೆಯ ಐಶ್ವರ್ಯದ ಸತ್ಯತೆ, ತಂದೆಯ ಸಾನ್ನಿಧ್ಯದಲ್ಲಿ ಇದ್ದಂತ ಆ ಸಂಗತಿಗಳ ಸತ್ಯತೆಯನ್ನ, ಅದರ ಪ್ರಕಟಣೆಯನ್ನ ತಿರುಗಿ ಪಡೆದವನಾಗಿ ಬರ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಎಷ್ಟೋ ಜನರು ದೇವರ ಸಾನ್ನಿಧ್ಯಕ್ಕೆ ಬರುವವರನ್ನ ನಾನು ನೀವು ನೋಡ್ತೇವೆ. ಆದ್ರೆ ನನಗೆ ಒಂದು ಪ್ರಶ್ನೆ ಇದೆ, ನಿಜವಾಗಿ ದೇವ ಸಾನ್ನಿಧ್ಯವನ್ನು ಅಪೇಕ್ಷಿಸಿ ಬರುವಂತ, ತಂದೆಯ ಸಾನ್ನಿಧ್ಯವನ್ನು ಅಪೇಕ್ಷಿಸಿ ಬರುವಂತ ಜನರಲ್ಲಿ ಎಷ್ಟು ಜನ ಒಂದು ಬುದ್ಧಿ ತೆರೆದವರಾಗಿ ದೇವ ಸಾನ್ನಿಧ್ಯಕ್ಕೆ ಅಥವಾ ತನ್ನ ತಂದೆ ಹತ್ರ ಬರ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಒಂದು ತಿಳ್ಕೊಳ್ಳಿ, ನಿಜವಾಗಿ ಎಲ್ಲಿ ಬುದ್ಧಿ ತೆರೆದದೋ ಅಲ್ಲಿ ನಿಜವಾದಂತ ಒಂದು ಮಾನಸಾಂತರ ಇರ್ತದೆ. ಎಲ್ಲಿ ಬುದ್ಧಿ ತೆರೆಯಲ್ಪಡ್ತದೋ, ಅಥವಾ ನಮ್ಮ ಭಾಷೆಯಲ್ಲಿ ಹೀಗೆ ಹೇಳ್ಬೋದು, ಮನೋನೇತ್ರ ತೆರೆಯೋದೆಂಬುದಾಗಿ. ಎಲ್ಲಿ ಮನೋನೇತ್ರ ತೆರೀತದೋ, ನಾನು ನನ್ನ ಸ್ವ ಇಚ್ಛೆ ಪ್ರಕಾರ ಹೋಗಿ ಯಾವ ಸ್ಥಾನದಲ್ಲಿ ಸಿಲುಕಿಕೊಂಡಿದ್ದೇನೆ, ಏನಾಗಿದ್ದೇನೆ, ನನ್ನ ಜೀವಿತ ಹೀಗೇನೆ ಹೋದ್ರೆ ಏನಾಗ್ತದೆ ಎಂಬುದರ ಕುರಿತಾಗಿ ಮತ್ತು ತಂದೆಯಾದ ದೇವರ ಸಾನ್ನಿಧ್ಯದಲ್ಲಿ, ಅಥವಾ ತಂದೆ ನನ್ನ ಪರಲೋಕದ ತಂದೆಯ ಸಾನ್ನಿಧ್ಯದಲ್ಲಿ ಎಂಥ ಒಂದು ಆಶೀರ್ವಾದ ಇದೆ, ಎಂಥ ಒಂದು ಮಹಿಮೆ ಇದೆ ಎಂಬಂತ ಕುರಿತಾದಂತ ಆ ಪ್ರಕಟಣೆ ಎಲ್ಲಿ ಆಗ್ತದೋ ಅಲ್ಲಿ ನಿಜವಾದಂತ ಒಂದು ಮಾನಸಾಂತರದ ಜೀವಿತ ಅಲ್ಲಿ ಕಾಣಿಸಿಕೊಳ್ತದೆ. ಇಲ್ಲಿ ಇವನಿಗೆ ಬುದ್ಧಿ ಬಂತಂತೆ ಅಲ್ವಾ? ಬುದ್ಧಿ ಬಂದ ನಂತರ ಕೇಳಿದ್ರೆ ಅನೇಕ ಸಂಗತಿಗಳಲ್ಲಿ ನನಗೆ ಹೇಳಿಕೊಂಡು ಕೇಳ್ತಾ ಹೋಗಿರಿ. ಬುದ್ಧಿ ಬಂದ ನಂತರ ಆತನು ಹೋಗ್ತಾನೆ, ಯಾವ ಆಲೋಚನೆಯಲ್ಲಿ ಹೋಗ್ತಾನೆ ಗೊತ್ತಂತ, ನಾನಿನ್ನು ಮಗನಾಗಿರುವುದಕ್ಕೆ ಯೋಗ್ಯನಲ್ಲ, ಮಗನಾಗಿರುವುದಕ್ಕೆ ಯೋಗ್ಯನಲ್ಲ, ಆಳುಗಳಲ್ಲಿ ಒಬ್ಬರನ್ನಾಗಿ ನನ್ನನ್ನು ಸೇರಿಸಿಕೊಳ್ಳುವುದಾಗಿ ನನ್ನ ತಂದೆಗೆ ನಾನು ಹೇಳ್ತೇನೆ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಅಲ್ಲಿ ಒಂದು ಆ ಸಾಮ್ಯದಲ್ಲಿ ಯೇಸು ಸ್ವಾಮಿ ಪ್ರಸ್ತಾಪಿಸಿದಂತ ಬಹಳ ಚಂದವಾದ ಇನ್ನೊಂದು ವಿಚಾರ ಏನಂದ್ರೆ, ಆ ತಪ್ಪಿ ಹೋಗಿದ್ದಂತ, ಪೋಲಿ ಹೋಗಿದ್ದಂತ, ಪಟ್ಟಿಂಗನಾಗಿ ಬದುಕಿ ಹಿಂದಿರುಗಿ ಬರುತ್ತಿದ್ದಂತ ಆ ಮಗನನ್ನ ತಂದೆ ದೂರದಿಂದಲೇ ನೋಡಿ ಏನ್ ಮಾಡ್ತಾ ಇದ್ದಾನಂತೆ, ದೂರದಿಂದಲೇ ನೋಡಿ 20ನೇ ವಚನದಲ್ಲಿ ಓದುವಾಗ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಅಂತ ಬಂದಿದೆ. ಇನ್ನೂ ದೂರದಲ್ಲಿ ಬರ್ತಾ ಇದ್ದಾನಂತೆ. ದೂರದಲ್ಲಿ ಬರ್ತಾ ಇರುವಾಗ ಏನ್ ಮಾಡ್ತಾ ಇದ್ದಾನಂದ್ರೆ, ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಅಂತ ಬಂದಿದೆ. ಈಗ ದೂರದಿಂದ ಬರುತ್ತಿದ್ದನ್ನೇ ನೋಡ್ತಾ ಇದ್ದಾನಂದ್ರೆ, ತಂದೆ ಓಡಿ ಹೋಗಿದ್ದಂತ ತನ್ನ ಮಗನಿಗಾಗಿ ಎಷ್ಟು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾನೆ ಎಂಬುದಾಗಿ ಈ ವಾಕ್ಯ ಭಾಗ ನಮಗೆ ತೋರಿಸ್ತದೆ. ತಪ್ಪಿ ಹೋಗಿದ್ದಾನೆ, ಆತನ ದಾರಿಯನ್ನೇ ನೋಡ್ತಾ ಇದ್ದಾನೆ. ಕೆಲವು ಸಾರಿ ನಾವೊಂದು ತಮಾಷೆಗೆ ಹೇಳೋದುಂಟು, ನಮ್ಮ ಆಪ್ತರು ಯಾರಾದ್ರೂ ದೂರದಿಂದ, ದುಬೈ ಪಟ್ಟಣದಿಂದಲೂ, ಗಲ್ಫಿನಿಂದಲೂ, ಎಲ್ಲಿಂದಲೂ ಬರೋದಾದ್ರೆ
ನಾವೇನ್ ಮಾಡ್ತೇವೆ ಗೊತ್ತುಂಟ, ಕೆಲವು ಸಾರಿ ಅವರು ಬರುವ ಸಮಯ ದಿನ ಎಲ್ಲ ಗೊತ್ತಿತ್ತು, ನಾವೇನ್ ಮಾಡ್ತೇವೆ, ಆ ಟೈಮ್ ಬರುವಾಗ ಹೀಗೆ ನೋಡ್ತಾ ಇರ್ತೇವೆ. ಕೂಡ್ಲೆ ಅವರು ಬರ್ತಿರುವಾಗ ನಾವೇನ್ ಮಾಡ್ತೇವೆ, ನಮ್ಮ ಆಪ್ತರು, ನಮ್ಮ ಪ್ರಿಯರು ಬರ್ತಿರುವಾಗ ನಾವೇನ್ ಮಾಡ್ತೇವೆ, ಅವರ ಸಮಯ ಆ ದಿನ ಎಲ್ಲ ಗೊತ್ತಿದ್ದರಿಂದ ನೋಡ್ತೇವೆ. ನೋಡಿ ಓಡಿ ಹೋಗಿ ಅಪ್ಪಿಕೊಳ್ತೇವೆ. ನನಗೆ ಮೊನ್ನೆ ಒಬ್ರು ಲೇಡಿ ಕಾಲ್ ಮಾಡಿದ್ರು, ಅವರ ಅಕ್ಕನ ಗಂಡ ಊರಿಗೆ ಬರದೆ 4 ವರ್ಷ ಆಯ್ತಂತೆ. ಅವ್ರು ಫೋನ್ ಮಾಡೋದಂತೆ, ಈ ವಾರದಲ್ಲೇ ಇದ್ದೇನೆ ಫೋನ್ ಮಾಡೋದಂತೆ. ಫೋನ್ ಮಾಡುವಾಗ ಈಕೆ ಈ ವಾರದಲ್ಲಿ ಬರ್ತಾರೆ. ನೋಡಿ ಅವರ ತಂಗಿ ಹೀಗೆ ಹೇಳ್ತಾ ಇದ್ದಾರೆ, ಒಂದು ಮುಸ್ಲಿಂ ಬ್ಯಾಕ್ ಗ್ರೌಂಡ್ ಅವರು, ಅವರ ತಂಗಿ ನನ್ನ ಹತ್ರ ಹೇಳ್ತಾ ಇದ್ರು, ನನ್ನ ಅಕ್ಕ 4 ವರ್ಷದಿಂದ ನೋಡಿ ಕುತ್ತಿಗೆನೆ ಉದ್ದಾಗಿ ಹೋಯ್ತು ಹೊರತು ಭಾವ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಅಲ್ಲಿ ಕಂಪನಿ ಬಿಡ್ತಾ ಇಲ್ಲ. ಈಗ ಜನರ ಸಮಸ್ಯೆಯೋ ಏನೋ ಇದೆ, ಇವರನ್ನ ಹಿಡಿದಿಟ್ಟಿದ್ದಾರೆ, ಬೇಕು ಕಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಲ್ಲಿ ಕೂಡ ನಾನು ಅವ್ರು ಹೇಳುವಾಗ ನನ್ಗೆ ನೆನಪು ಬಂದದ್ದು, ನೋಡಿ ನಾವೆಲ್ಲ ಮನುಷ್ಯರು ನಾವೇನ್ ಮಾಡ್ತೇವೆ, ಒಬ್ಬರು ನಮ್ಮ ಆಪ್ತರು ಬರ್ತಾರಂದ್ರೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಕಾಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆದ್ರೆ ಇಲ್ಲಿಯ ಘಟನೆ, ಯೇಸು ಪ್ರಸ್ತಾಪಿಸಿದಂತಹ ಸಾಮ್ಯದ ಘಟನೆ ಆಗಲ್ಲ. ತಪ್ಪಿ ಹೋದ ಮಗ ತಿಳಿಸ್ತಿಲ್ಲ, ಟೆಲಿಗ್ರಾಮ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ಇನ್ನೊಂದು ಮಾಡ್ಲಿಲ್ಲ. ತಂದೆ ನಾನು ಬರ್ತಾ ಅಂತ ಯಾರ ಹತ್ರ ಹೇಳಿ ಕಳಿಸ್ಲಿಲ್ಲ. ಆದ್ರೆ ದೂರದಿಂದಲೇ ನೋಡಿ ತಂದೆ ಓಡ್ತಾ ಇದ್ದಾನಂದ್ರೆ, ಅವನು ಹೋದ ದಿನದಿಂದ ಅವನು ಯಾವತ್ತು ಬಂದು ತಂದೆ ಬಳಿಗೆ ಅವತ್ತಿನವರೆಗೆ ಕುತ್ತಿಗೆ ದೊಡ್ಡದು ಮಾಡಿ ತಂದೆ ಕಾಯ್ತಾ ಇದ್ದಾನೆ ಅಂತ ಲೆಕ್ಕ. ಹಾಗಾದ್ರೆ ಒಂದು ತಂದೆಯ ಕರುಳು ನೋಡಿ, ತಂದೆಯ ಒಂದು ಕರುಳು ಇಲ್ಲಿ ಹೇಗಂತ ನಮಗೆ ಇಲ್ಲಿ ಗೊತ್ತಾಗ್ತದೆ. ಏನು ಗೊತ್ತುಂಟ, ನನ್ನ ಮಗ ತಪ್ಪಿ ಹೋದ ಮಗ ಈಗೆಲ್ಲಾದ್ರೂ ಮತ್ತೆಲ್ಲಾದ್ರೂ ನಾಳೆ ಬರ್ತಾನೆ ಒಂದು ಒಳ್ಳೆ ನಿರೀಕ್ಷೆಯಲ್ಲಿದ್ದ. ಆದ್ರೆ ದೇವರಿಗೆ ಸ್ತೋತ್ರ, ಅಲ್ಲಿ ಯೇಸು ಹೇಳಿದಂತ ಸಾಮ್ಯದಲ್ಲಿ ತಿಳಿದು ಬಂದಂತ ವಿಚಾರ ಅಂದ್ರೆ, ಒಂದು ನನಗೆ ಸಂತೋಷ ತಂದಂತ ವಿಚಾರ ಏನಂದ್ರೆ, ಮಗ ತಿರುಗಿ ಬಂದ ಯಾವುದಕ್ಕೆ, ಬುದ್ಧಿ ತೆರೆದವನಾಗಿ ಬರಲಿಲ್ಲ. ಯಾರ ಬುದ್ಧಿ ತೆರೆಯಲ್ಪಡೋದಿಲ್ವೋ ಅವರು ತಂದೆಯ ಸಾನ್ನಿಧ್ಯದೊಂದಿಗೆ ಕರೆಕ್ಟ್ ಆಗಿ ನಿಲ್ಲುವುದಿಲ್ಲ. ಅದೆಲ್ಲ ಟೈಮ್ ಪಾಸ್ ಕ್ರೈಸ್ತ ಮಾಡಬೇಕಾಗ್ತದೆ. ಆದರೆ ನಿಜವಾದಂತ ತಂದೆಯ ಸಾನ್ನಿಧ್ಯದ, ತಂದೆಯ ಆಶೀರ್ವಾದದ ಪ್ರಕಟಣೆ ಎಲ್ಲಿ ಉಂಟಾಗ್ತದೋ, ಆ ಉಂಟಾಗಿ ಯಾರು ಬರ್ತಾರೋ ಅವರು ಕಡೇ ತನಕ ನಿಲ್ತಾರೆ. 13ನೇ ಅಧ್ಯಾಯ ಲೋಕನ ಸುವಾರ್ತೆ 8ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಸಂದೇಹಾಸ್ಪದವಾದಂತ ಮಾತು, ಪೂರ್ವಕವಾದಂತ ಮಾತನ್ನ ಅಲ್ಲಿ ಕೇಳ್ತಾ ಇದ್ದಾನೆ. ಏನು ಕೇಳ್ತಾ ಇದ್ದೀನಿ, ಹೀಗಿದ್ದರು, ಹೌದಲ್ವಾ? ಲೋಕನ ಸುವಾರ್ತೆ 13:8 ನೋಡ್ರಿ, ಓದ್ತೋಗಿ. ಹೀಗಿದ್ದರು ಮನುಷ್ಯರು, ಕಡೆ ವಚನವಾದು, ಕಡೆ ವಚನ ನೋಡ್ರೆ 15 ಕ್ಷಮಿಸಿ. ಹೀಗಿದ್ದರು, ದಯವಿಟ್ಟು ಕ್ಷಮಿಸಿ. ಹೌದು, ಅದು ನೋಡಿ, ಅಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿ. 18:8 ಅಲ್ಲ, 18ನೇ ವಚನ, 13 ಅಲ್ಲ, ಕ್ಷಮಿಸಿ, 18:8. ಹೀಗಿದ್ದರು ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. ಯೇಸು ಸ್ವಾಮಿಗೆ ಒಂದು ಡೌಟ್ ಉಂಟು. ಇದು ನಾನು ಹೇಳುವಂತ ಮಾತಲ್ಲ, ಇದು ಸತ್ಯವೆಂದು ಹೇಳುವಂತ ಮಾತು. ಇವತ್ತು ಅನೇಕರು ತಂದೆಯ ಬಳಿಗೆ ಬಂದಂತದನ್ನು ನಾವು ಕಾಣ್ತೇವೆ. ಆದ್ರೆ ಯೇಸು ಸ್ವಾಮಿಗೆ ಒಂದು ಪ್ರಶ್ನೆ ಉಂಟು, ಮನುಷ್ಯ ಕುಮಾರನು ಭೂಮಿಗೆ ಬಂದಾಗ ನಂಬಿಕೆಯನ್ನು ಕಾಣುವನೋ ಅಂತ ಮನುಷ್ಯ ಕುಮಾರನಿಗೆ ಒಂದು ಪ್ರಶ್ನೆ ಆ ಕಾಲದಲ್ಲಿ. ಅದರ ಅರ್ಥ ಏನಂದ್ರೆ, ಇವತ್ತು ಒಂದು ತಿಳ್ಕೊಳ್ಳಿ, ಎಷ್ಟೋ ಜನರು ತಂದೆಯಾದ ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ತಂದೆಯಾದ ದೇವರ ಬಳಿಗೆ ಬರ್ತಾರೆ. ಆದರೆ ಎಷ್ಟೋ ನಿಜವಾದ ಪ್ರಕಟಣೆ ಇಲ್ಲದೆ, ನಿಜವಾದಂತ ರಕ್ಷಣೆಯ ಅನುಭವ ಇಲ್ಲದೆ ಒಂದು ಬರ್ತಾರೆ. ಕೆಲವರು ಏನ್ ಬರ್ತಾರೆ, ಯೇಸುವಿನಿಂದ ದೇವರಿಂದ ನಮಗೆ ಏನೋ ಸಿಗ್ತದೆ ಅದಕ್ಕೋಸ್ಕರ ಬರ್ತಾರೆ. ಇನ್ನು ಕೆಲವು ಅಭಿಪ್ರಾಯ, ಒಳ್ಳೇದಾಗ್ತದೆ, ಈ ಲೋಕದ ಯಾತ್ರೆಯಲ್ಲಿ ನಮಗೆ ಒಳ್ಳೇದಾದ್ರೆ ಸಾಕು. ಯಾರಿಂದ ಒಳ್ಳೆ ಆಗ್ತದ, ನಾವು ಅವರ ಬಳಿಗೆ ಹೋಗ್ತೇವೆ. ಇನ್ನು ಕೆಲವರ ಅಭಿಪ್ರಾಯ ಭಿನ್ನವಾದಂತಹ ಅಭಿಪ್ರಾಯ. ಆದ್ರೆ ಒಂದೇ ಹೇಳ್ತೇನೆ,
ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಆತನು ಕಲಿಸಿಕೊಟ್ಟಂತ ಯೇಸುವನ್ನು ನಂಬಿ ಈ ದೇವರ ಬಳಿಗೆ ಯಾರು ಆ ದೇವರ ಕುರಿತಾದಂತ ಪ್ರಕಟಣೆ ಉಂಟಾಗಿ ಆ ದೇವರಲ್ಲಿ ಇರುವವರ ಸೌಭಾಗ್ಯ ಎಂಬಂತ ಕುರಿತಾದಂತ ಪ್ರಕಟಣೆ ಯಾರಿಗಾಗ್ತದೋ ಅವರಿಗೆ ನಿಜವಾದಂತ ರಕ್ಷಣೆಯ ಅನುಭವ ಆಗಿರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನೀವು ನೋಡ್ತಾ ಇರ್ರಿ, ಕಾಲಗಳು ಹೋಗ್ತಾ ಇದ್ದಾಗೆ ಯೇಸು ಸ್ವಾಮಿಯ ಒಂದು ಪ್ರಶ್ನಾರ್ಥ ಕೊಂಡಲ್ಲ, ಅದು ಮಾತಾಡ್ತದೆ. ಮನುಷ್ಯ ಕುಮಾರನು ಭೂಲೋಕಕ್ಕೆ ಬಂದಾಗ ನಂಬಿಕೆಯನ್ನು ಕಾಣುವುದು. ಏನೇ ಇರಲಿ, ಇಂಥ ಸಂದರ್ಭದಲ್ಲಿ ಆ ಮಗನ ಜೀವಿತಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಯೇಸು ಸ್ವಾಮಿ ಯಾವ ಸಾಮ್ಯದಲ್ಲಿ ಹೇಳಿದ್ದಾನೋ ಆ ಮಗನ ಜೀವಿತಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಬುದ್ಧಿ ತೆಗೆಯಲ್ಪಟ್ಟವನಾಗಿ ಬಂದಿದ್ದಾನೆ. ಈ ತಂದೆಯ ಜೀವಿತಕ್ಕೂ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಎಂತ ತಂದೆ ಅಂದ್ರೆ ಕನಿಕರದ ತಂದೆ. ಮಗನು ತನ್ನನ್ನು ಅಗಲಿ ಹೋದಂತ ದಿನದಿಂದ ಹೇಗೆ ನೋಡಿ, ಒಂದು ಸಮಯದಲ್ಲಿ ಆದಮ ಹವ್ವ ಏನ್ ಮಾಡಿದ್ರು? ಪಾಪ ಮಾಡಿ ದೇವರಿಂದ ಅಗಲಿ ಹೋದರು. ಈಗ ಏನಾಗಿದೆ? ಅವರ ಬೆತ್ತಲತನ ಅವರಿಗೆ ಅರಿವಿಗೆ ಬಂದಿದೆ. ಬೆತ್ತಲತನ ಅರಿವಿಗೆ ಬಂದದ್ರಿಂದ ಅಡಗಿಕೊಂಡಿದ್ದಾರೆ. ಅಡಗಿಕೊಂಡಾಗ ಈಗ ಏನಾಗ್ತದೆ? ಸ್ವಾಮಿ ಸಂಜೆ ತಂಗಾನೆ ಅವರು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಎಲ್ಲಿರುವೆ ಅಲ್ವಾ ಆದಾಮನೇ, ನೀನು ಎಲ್ಲಿದ್ದಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಹಾಲೆಲೂಯಾ. ಇದರಲ್ಲಿ ಏನ್ ತಿಳಿತೇವೆ ಅಂದ್ರೆ, ನಿಜವಾದಂತ ತಂದೆ ಭೂಮಿಯನ್ನು ಅದರಲ್ಲಿರುವಂತ ಸಮಸ್ತವನ್ನು ಉಂಟು ಮಾಡಿದಂತ ಆ ತಂದೆಯ ಹೃದಯ ಪೋಲಿ ಹೋಗಿದ್ದವರಿಗಾಗಿ ತವಕಿಸುವಂತ ಹೃದಯ, ಪೋಲಿ ಹೋಗಿದ್ದವರು ತನ್ನ ಕಡೆಗೆ ಬರೋದಕ್ಕಾಗಿ ತವಕಿಸುವಂತ ಒಂದು ಹೃದಯ. ಎರಡನೇದಾಗಿ ಹಿರಿಮಗನ ವಿಚಾರ, ಒಂದು ಕಿರಿಮಗ ಮತ್ತೊಂದು ತಂದೆ ಮತ್ತೊಂದು ಹಿರಿಮಗನ ವಿಚಾರವಾಗಿ ಕೂಡ ನಾವು ಓದಿದ್ದೇವೆ. ಹಿರಿಮಗನಿಗೆ ಏನಾಗ್ತದೆ? ಇಲ್ಲಿ ತಂದೆ ಏನ್ ಮಾಡಿದ್ದಾನೆ? ತಪ್ಪಿ ಹೋದ ಮಗನಿಗೆ ದೂರ ಓಡಿ ಹೋಗಿ ಅಪ್ಪಿಟ್ಕೊಂಡಿದ್ದಾನೆ. ಆಳುಗಳಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಏನ್ ಅಪ್ಪಣೆ ಕೊಡ್ತಾ ಇದ್ದಾನೆ? ಅವನಿಗೆ ಒಂದು ವಿಶೇಷವಾದ ವಸ್ತ್ರವನ್ನ, ವಿಶೇಷವಾದ ನಿಲುವಂಗಿಯನ್ನು ಹಾಕಿ, ಶ್ರೇಷ್ಠವಾದ ವಸ್ತ್ರವನ್ನ ಆತನಿಗೆ, ಶ್ರೇಷ್ಠವಾದ ಎಂತ ಬರೆದಿದ್ದಲ್ಲಿ ನಿಲುವಂಗಿಯನ್ನ, ಶ್ರೇಷ್ಠವಾದ ನಿಲುವಂಗಿಯನ್ನು ತೋರಿಸಿ. ಒಂದು. ಎರಡನೇದಾಗಿ ಕೈಗೆ ಉಂಗುರವನ್ನ ತೊಡಿಸಿರಿ. ಮೂರನೇದಾಗಿ ಕಾಲಿಗೆ ಜೋಡುಗಳನ್ನ ಬೆಳೆಸಿರಿ. ಇದೆಲ್ಲ ವಿಶೇಷವಾದಂತ ನಿಲುವಂಗಿ ಮತ್ತೆ ಉಂಗುರ ಮತ್ತೆ ಇದು ಜೋಡಿ. ಇದು ಏನ್ ತೋರಿಸಿದ್ರೆ ರೀರೆಸ್ಟೋರೇಷನ್, ಪುನಃಸ್ಥಾಪನೆಯನ್ನು ಅದು ತೋರಿಸುವಂತಾಗ್ತದೆ. ಹಾಲೆಲೂಯಾ. ಕಳೆದು ಹೋದಂತ ಸಂಬಂಧ ಅದು ಪುನಃಸ್ಥಾಪಿಸಲ್ಪಡುವಂತ ಒಂದು ಗುರುತಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ನೀತಿ ಎಂಬಂತ, ಹಾಲೆಲೂಯಾ, ನೀತಿಯ ಒಂದು ವಸ್ತ್ರ. ಆಮೇಲೆ ಈ ಉಂಗುರ ಏನ್ ತೋರಿಸ್ತದೆ ಅಂದ್ರೆ, ಉಂಗುರ ಒಂದು ಅಥಾರಿಟಿಯನ್ನು ತೋರಿಸ್ತದೆ, ಅಧಿಕಾರವನ್ನು ತೋರಿಸ್ತದೆ. ಈ ಜೋಡು ಕೆರಗಳು ಏನು ತೋರಿಸ್ತದೆ ಅಂದ್ರೆ, ಏನ್ ಗೊತ್ತುಂಟ? ಅದು ಸುವಾರ್ತೆ ಸಾರುವ ಬಾಳ್ವೆಯನ್ನ ತೋರಿಸುವಂತದ್ದಾಗಿದೆ. ಒಟ್ಟಿಗಾಗಿ ಹೇಳುವುದಾದ್ರೆ ಇದೊಂದು ರೀರೆಸ್ಟೋರೇಷನ್ ಅನ್ನ ತೋರಿಸುತ್ತೆ, ಪುನಃಸ್ಥಾಪನೆ ತೋರಿಸ್ತದೆ. ಇದನ್ನೆಲ್ಲ ಹಾಕಿ ಈಗ ಏನ್ ಹೇಳ್ತಾ ಇದ್ದಾರೆ? ಆಳುಗಳಿಗೆ ಹೇಳ್ತಾ ಇದ್ದಾರೆ, ಕೊಬ್ಬಿನ ಕರುವನ್ನು ತೆಗೀರಿ ಎಂಬುದಾಗಿ. ಅಲ್ಲಿ ಔತಣ ಮಾಡ್ತಾ ಇದ್ದಾರೆ. ಕೇಳ್ರಿ, ಎಲ್ಲ ಔತಣಗಳ ಸದ್ದುಗಳು ಆಗ್ತಾ ಉಂಟು. ಹೊರಗೆ ಹೋಗಿದಂತ ಹಿರಿಮಗನು ಬರುವಾಗ ಒಬ್ಬನನ್ನು ಕರೆದು ಕೇಳ್ತಾ ಇದ್ದೇನೆ, ಇದೆಂತ ಔತಣ ಆಗ್ತಾ ಉಂಟಲ್ಲ, ಭಾರಿ ಗಮ್ಮತ್ತು ಗಂಜಾಲೆಲ್ಲ ನಡೀತಾ ಉಂಟಲ್ಲ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆ ಆಳು ಹೇಳ್ತಾನೆ, ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ? ಪೋಲಿ ಹೋಗಿದ್ದಂತ ನಿನ್ನ ತಮ್ಮನ್ನು ಬಂದಿದ್ದಾನೆ, ಅದಕ್ಕೆ ನಿನ್ನ ತಂದೆ ಏನ್ ಮಾಡ್ತಾ ಇದ್ದಾರೆ? ಸಂಪರ್ಕಿಸ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ ಎಂಬುದಾಗಿ. ಅವನಿಗೆ ಕೇಳಿ ಏನಾಯ್ತು? ಬೆಚ್ಚ ಏರ್ತಾ ಉಂಟು, ಬಿಸಿ 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 ಆಗ್ತಾ ಇದ್ದಾನೆ. ಯಾಕೆ ಗೊತ್ತುಂಟ? ಅವನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸನ್ನಿಧಾನದಲ್ಲೇ ಇದ್ದೇನೆ, ನಿನ್ನ ಎಲ್ಲ ಮಾತಿಗೆ ನಾನು ವಿಧೇಯನಾಗ್ತಾ ಬಂದಿದ್ದೇನೆ, ನನಗೆ ನೀನು ಒಂದು ಹಾಡನ್ನು ಕೊಟ್ಟದ್ದು ನನಗೆ ಗೊತ್ತಿಲ್ಲ, ಹಾಗೇನೆ ಹೇಳ್ತಾ ಇದ್ದೇನೆ. ಆದರೆ ಪಟ್ಟಿಗನಾಗಿ ಬದುಕಿದ ಮನುಷ್ಯನಿಗೆ ನಿನ್ನಿಂದ ಅಗಲಿ ಹೋಗಿ, ನಿನ್ನನ್ನು ತೋಚಿಕೊಂಡು ನಿನ್ನಿಂದ ಅಗಲಿ ಹೋದಂತ ಮನುಷ್ಯನಿಗೆ ಅವನಿಗಾಗಿ ನೀನಿಷ್ಟು ಸಂಭ್ರಮಿಸುದು, ಅವನನ್ನು ನೀನು ಎಷ್ಟು ಗೌರವಿಸುದು, ಇಷ್ಟು ಅವನನ್ನ ತಪ್ಪಿಕೊಳ್ಳುವುದು ಎಂಬುದಾಗಿ ಕೇಳ್ತಾ ಇದ್ದಾನೆ. ಕೇಳುವಾಗ ಹಿರಿ ಮಗನಿಗೆ ಅಲ್ಲಿ ಆ ತಂದೆ ಹೇಳಿದಂತ ಮಾತು 31 ಮತ್ತು 32ನೇ ವಚನ, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ,
ಮತ್ತು ನನ್ನದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದರೆ. ಯಾಕಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಹೋಗಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಹಾಲೆಲೂಯಾ. ಇಲ್ಲಿ ತಂದೆ ಕೊಡುವಂತ ಒಂದು ಸ್ಟೇಟ್ಮೆಂಟ್ ಏನಂದ್ರೆ, ನನಗೆ ಬಹಳ ಸಂತೋಷವಾದ ಸ್ಟೇಟ್ಮೆಂಟ್. ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ. ಹಾಲೆಲೂಯಾ. ಯಾವಾಗಲೂ ನನ್ನ ಸಂಗಡ ಇದ್ದಿ. ನನ್ನದೆಲ್ಲ ಏನಂತೆ, ನನ್ನದೆಲ್ಲ ನಿನ್ನದೇ ಅಂತ ಹೇಳ್ತಾ ಇದ್ದಾರೆ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದು. ಯಾಕಂದ್ರೆ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿದನು, ಓದಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಪ್ರಿಯರೇ, ದೊಡ್ಡ ಮಗನಿಗೆ ಹೇಳುವಂತ ಒಂದು ವಿಷಯದಲ್ಲಿ ಏನು ಗೊತ್ತಾಗ್ತದಂದ್ರೆ, ನನ್ನದೆಲ್ಲ ನಿನ್ನದೇ. ಅದನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ಇಲ್ಲಿ ತಂದೆಯ ಹೃದಯ ನೋಡಿ, ಆ ತಂದೆಯೊಂದಿಗೆ ಇದ್ದಂತ ಮಗನ ಒಂದು ಹೃದಯ ನೋಡಿ. ಮಗನು ಹಿರಿ ಮಗನು ತನ್ನ ತಮ್ಮನನ್ನ, ತಂದೆಯೊಂದಿಗೆ ಇರುವಂತ ಮಗನು ಇನ್ನೂ ಕೂಡ ತನ್ನ ತಮ್ಮನ ಕುರಿತಾಗಿ ದ್ವೇಷ ಭಾವನೆಯಲ್ಲೇ ಇದ್ದಾನೆ. ಇನ್ನೂ ಕೂಡ ಅವನ ಕುರಿತಾಗಿ ಕಾಳಜಿ ವಹಿಸದೆ, ಕರುಣೆ ಇಲ್ಲದೆ ಇವನಿದ್ದಾನೆ ಎಂಬುದಾಗಿ ಅವನ ವರ್ತನೆ, ಆ ಸಿಟ್ಟು ಬಂದದ್ದು ಅಲ್ಲಿ ಗೊತ್ತಾಗ್ತದೆ. ಅರ್ಥ ಆಗ್ತುಂಟ ನೋಡಿ. ತಂದೆಯ ಹೃದಯ ಏನು ಗೊತ್ತುಂಟ, ಓದಿ ಹೋದದ್ದು ಬಂದಿದೆ, ಅದಕ್ಕಾಗಿ ಖುಷಿ ಪಡ್ತಾ ಉಂಟು. ನೋಡ್ರಿ, ಅದೇ ಲೂಕನ ಸುವಾರ್ತೆ 15ನೇ 7ನೇ ವಚನ ಮತ್ತು ಲೂಕನ ಸುವಾರ್ತೆ 15ನೇ 10ನೇ ವಚನ ನಾವು ಓದುವಾಗ ಅಲ್ಲಿ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡಾಗ ಪರಲೋಕದಲ್ಲಿ ಏನಾಗ್ತದೆ? 7ನೇ ವಚನ ಹೇಳ್ತದೆ, ಪರಲೋಕದಲ್ಲಿ ಸಂತೋಷ ಉಂಟಾಗ್ತದೆ. 10ನೇ ವಚನ ಹೇಳ್ತದೆ, ದೇವದೂತರ ಮುಂದೆ ಏನಾಗ್ತದಂತೆ? ಸಂತೋಷ ಉಂಟಾಗ್ತದಂತೆ. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವ ವಿಚಾರದಲ್ಲಿ ಅಲ್ಲಿ ಬೇರೆ ಬೇರೆ ಸಾಮ್ಯಗಳನ್ನು ಹೇಳುವಾಗ, ಅದಕ್ಕಿಂತ ಮುಂಚಿನ ಸಾಮ್ಯಗಳನ್ನು ಯೇಸುಸ್ವಾಮಿ ಹೇಳುವಾಗ 2 ಸಾರಿ ಬೇರೆ ಬೇರೆ ರೀತಿಯಲ್ಲಿ ಹೇಳುವಾಗ ಈ ಮಾತನ್ನು ಹೇಳಿದ್ದಾನೆ. ಏನ್ ಮಾತು? ಪರಲೋಕ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವಾಗ ಪರಲೋಕದಲ್ಲಿ ಏನಾಗ್ತದಂತೆ? ಸಂತೋಷ ಆಗ್ತದೆ. ಎರಡನೇದಾಗಿ ಹೇಳ್ತಾ ಇದ್ದಾರೆ, ದೇವದೂತರ ಮುಂದೆ ಸಂತೋಷ ಆಗ್ತದಂತೆ. ಹಾಲೆಲೂಯ, ಹಾಲೆಲೂಯ. ಅಂದ್ರೆ ಬುದ್ಧಿ ಬಂದು, ನಿಜವಾಗಿ ಬುದ್ಧಿ ಬಂದು ತನ್ನ ತಂದೆಯನ್ನ ಯಾರು ಕನೆಕ್ಟ್ ಆಗ್ತಾರೋ, ಯಾರ ಜೀವಿತ ಥ್ರೂ ಸಾಲ್ವೇಷನ್, ಬೈ ಫೇತ್ ಸಾಲ್ವೇಷನ್, ಯಾರ ಜೀವಿತ ನಂಬಿಕೆಯಿಂದ ರಕ್ಷಣೆ ಹೊಂದಿದ ಬಾಳು ಉಂಟಾಗ್ತದೋ, ಅವರ ಜೀವಿತದ ನಿಮಿತ್ತವಾಗಿ ಯಾವ ದಿನ ರಕ್ಷಣೆ ಅನುಭವಕ್ಕೆ ಬರ್ತಾರೋ ಆ ದಿನದಿಂದ ಅವರ ಜೀವಿತದಿಂದ ಪರಲೋಕದಲ್ಲಿ ಸಂತೋಷ ಉಂಟಾಗ್ತದೆ. ಹಲ್ಲೆಲೂಯ. ನೀವಿದನ್ನ ಯಾವ ರೀತಿ ತಗೊಳ್ತಾರೆ ಅಂತ ಗೊತ್ತಿಲ್ಲ. ನಾನು ಒಂದು ಸತ್ಯ ಮಾತು ಹೇಳ್ತೇನೆ, ದೇವರು ನಿಮ್ಮನ್ನು ಉಪಯೋಗಿಸುವಾಗ, ನೀವು ದೇವರಿಗಾಗಿ ಉಪಯೋಗ ಆಗುವಾಗ, ನಿಮ್ಮ ಮೂಲಕ ಪೋಲಿ ಹೋಗಿದ್ದಂತ ಒಂದು ದೇವರ ಮಗ, ತಪ್ಪಿ ಹೋಗಿದ್ದಂತ ಒಂದು ಕುರಿ ದೇವರ ಕಡೆಗೆ, ಕುರುಬನ ಕಡೆಗೆ ತಿರುಗಿಕೊಳ್ಳುವುದಾದ್ರೆ ಏನಾಗ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಬುದ್ಧಿ ಬರುವ ಹಾಗೆ ನಿಮ್ಮ ಮೂಲಕ ಪರಿಶುದ್ಧಾತ್ಮನು ಅಥವಾ ನನ್ನ ಮೂಲಕ ಪರಿಶುದ್ಧಾತ್ಮನು ಆಪರೇಟ್ ಆಗುವುದಾದ್ರೆ, ಹಲ್ಲೆಲೂಯ, ಪರಿಶುದ್ಧಾತ್ಮನಿಂದ ಬಂದಂತ ನುಡಿಗಳು, ಸುವಾರ್ತೆಗಳು ಏನ್ ಮಾಡ್ತಾರೆ ಗೊತ್ತುಂಟ? ಜನರ ಬುದ್ಧಿಯನ್ನು ತೆರೀತದೆ, ಅವರ ಮನೋನೇತ್ರವನ್ನು ಏನ್ ಮಾಡ್ತಾರೆ ಗೊತ್ತುಂಟ? ತೆರೆದು ಬಿಡುತ್ತದೆ. ಅಂತಹ ಒಂದು ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಇರುವಂತ ಒಂದು ಸುವಾರ್ತಿಕ, ಆ ಸುವಾರ್ತೆಯನ್ನು ಸಾರುವಾಗ ಏನಾಗ್ತದೆ ಗೊತ್ತುಂಟ? ಅವನಿಗೆ ಕೂಡಲೇ ಗೊತ್ತಾಗ್ತದೆ, ಹಲ್ಲೆಲೂಯ, ನಾನು ದೇವ ಸಾನ್ನಿಧ್ಯ ಇಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಗೊತ್ತಾಗ್ತದೆ. ಅವನಿಗೆ ಗೊತ್ತಾಗ್ತದೆ, ಒಂದು ಮೀನು ನೀರನ್ನು ಬಿಟ್ಟು ಹೇಗೆ ಅದು ಮೇಲೆ ಬಿಟ್ಟರೆ ಅದು ಬಿಳಬಿಳನೆ ಒತ್ತಾಗಿ ಸಾಯ್ಬೇಕು, ದೇವ ಪ್ರಸನ್ನತೆ ಇಲ್ಲದೆ ನಾನು ಜೀವಿಸ್ಲಿಕ್ಕೆ ಆಗುದಿಲ್ಲ, ನನಗೆ ನಿತ್ಯತ್ವ ಇಲ್ಲ ಎಂಬಂತ ಒಂದು ಅರಿವಿಗೆ ಬರ್ತಾನೆ. ಅರಿವಿಗೆ ಬಂದು ಆತನ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ, ಹಲ್ಲೆಲೂಯ, ನಂಬಿಕೆಯಿಂದ ಆತನು ತಿರುಗಿಕೊಳ್ಳುವಾಗ ಏನಾಗ್ತದೆ ಗೊತ್ತುಂಟ? ಏನಾಗ್ತದೆ? ಪರಲೋಕದಲ್ಲಿ ಸಂಭ್ರಮ ಆಗ್ತದೆ. ನೀವು ಎನಿಸಿ, ಒಂದು ಪರಲೋಕದ ಸಂಭ್ರಮದ ಕುರಿತು ಸ್ವಲ್ಪ ಮಾತಾಡ್ತೇನೆ. ಚರ್ಚಲ್ಲೇ ನಾವು ಅನುಭವಿಸ್ತೇವೆ ಅನೇಕ ಸಲ. ಹೋಲಿ ಸ್ಪಿರಿಟ್ ನ ಮೂಮೆಂಟ್ ಹೆಚ್ಚಿದಾಗ ನಮ್ಮ ಜಯಘೋಷಗಳು ಹೆಚ್ಚುತ್ತದೆ, ಮ್ಯೂಸಿಕ್ ಇರ್ಬೋದು, ಕೊಂಬನ್ನು ಊದುವಂಥದ್ದು ಇರ್ಬೋದು, ಹೆಚ್ಚುತ್ತದೆ. ಆ ಒಂದು ವಾತಾವರಣ ಉಂಟಲ್ಲ, ದೇವ ಸಾನ್ನಿಧ್ಯದ ಅನುಭವ ಆಗುವಾಗ ನಮಗೆ
ಇಲ್ಲಿಯ ಒಂದು ಸಂಭ್ರಮನೆ ಚೇಂಜ್ ಇರ್ತದೆ. ಎಲ್ಲಿ ಭೂಲೋಕದಲ್ಲಿರುವಂತಹ ಸ್ಥಳೀಯ ಸಭೆಯ ವಿಚಾರ ಹೇಳೋದು. ಹಾಗಾದ್ರೆ ಪರಲೋಕದ ಸಭೆಯ ಸಂಭ್ರಮ ಹೇಗಿರ್ಬೋದು? ನೀವು ಇದನ್ನು ಎಷ್ಟು ಜನ ರಿಸೀವ್ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ. ಒಬ್ಬ ಪಾಪಿ ದೇವರ ಕಡೆಗೆ ತಿಳ್ಕೊಳ್ಳುವಾನೋ ಓಹೋ ಪರಲೋಕದಲ್ಲಿ ದೊಡ್ಡ ಸಂಭ್ರಮ ಉಂಟಾಗ್ತದೆ. ಎಷ್ಟು ಟೈಪದ ಕಿನ್ನರಿಗಳಿರ್ಬೋದು, ಏನೆಲ್ಲ ಇನ್ಸ್ಟ್ರೂಮೆಂಟ್ ಇರ್ಬೋದು, ಅಲ್ಲಿ ಎಲ್ಲ ಪ್ಲೇ ಆಗ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಇದು ತಂದೆಯಾದ ದೇವರಿಗೆ ತಪ್ಪಿ ಹೋಗಿರುವಂತ ಮಗನ ಕುರಿತಾಗಿರುವಂತ ಒಂದು ಹೃದಯ ಭಾರ. ಅದೇ ಹೃದಯ ಭಾರ ತಂದೆಯ ಮಕ್ಕಳಲ್ಲಿ ಕೂಡ ಇರಬೇಕಾಗಿದೆ. ಆದರೆ ಹಿರಿ ಮಗನಲ್ಲಿ ಆ ಹೃದಯ ಭಾರದ ಬದಲಾಗಿ ಏನು ಗೊತ್ತುಂಟ, ದ್ವೇಷ ಭಾವನೆ ಇದ್ದದ್ರಿಂದ ಆತನಿಗೆ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಆತನಿಗೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗ್ತದೆ. ನಾನೇ ತನ್ನ ಜೊತೆ ಇಷ್ಟು ಸಮಯದಲ್ಲಿದ್ದೆ, ನನಗೆ ಏನು ಕೊಡ್ಲಿಲ್ಲ. ಅದರ ಅರ್ಥ ಏನು ಗೊತ್ತುಂಟ, ತಂದೆಯಿಂದ ಏನು ತನಗೆ ದೊರಕಿದೆ ಎಂಬುದಾಗಿ ಕೂಡ ಅದರ ಪರಿಜ್ಞಾನ ಕೂಡ ಇಲ್ಲ. ತಂದೆದೆಲ್ಲ ನನ್ನದೇ ಎಂಬಂತ ಒಂದು ಪರಿಜ್ಞಾನ ಇಲ್ಲ. ಇವನು ಇದ್ದಾನೆ, ತಂದೆ ಜೊತೆ ಇದ್ದಾನೆ, ತಂದೆ ಜೊತೆ ಇದ್ದಾನೆ, ಅವನಿಗೆ ಅಂತ ಪರಿಜ್ಞಾನ ಇಲ್ಲ. ಈ ತಂದೆಯ ಆಸ್ತಿ ಪಾಸ್ತಿ ನನ್ನದೇ, ನನಗಿದ್ರಲ್ಲಿ ಫ್ರೀಡಮ್ ಉಂಟು, ನಾನು ತಂದೆಯನ್ನು ಕೇಳಿಕೊಂಡ್ರೆ ಆತನು ಕೊಡದೆ ಇರುವುದಿಲ್ಲ. ಹಾಲೆಲೂಯ, ಹಾಲೆಲೂಯ. ಅದಕ್ಕಿಂತಲೂ ಹೆಚ್ಚಾಗಿ ಓದಿ ಹೋಗಿದ್ದಂತ, ಸತ್ತು ಹೋಗಿದ್ದಂತ ನನ್ನ ತಮ್ಮನು ತಿರುಗಿ ಬದುಕಿದನಲ್ಲ, ತಿರುಗಿ ಅವನು ರೆಸ್ಟೋರೇಷನ್ ಆದನಲ್ಲ ಅಂತ ಅವನಿಗೆ ಏನ್ ಬೇಕಿತ್ತಂದ್ರೆ ಒಂದು ಒಳಗಿದ್ದ ಸಂತೋಷ ಮುಖ್ಯ ಬರಬೇಕಿತ್ತು. ನಾನೊಂದು ಮಾತು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ತಂದೆಯ ಹೃದಯದ ಆಶೆ ಯಾವ ಮಕ್ಕಳ ಜೀವಿತದಲ್ಲಿ ಹರಿತನೋ ಅವರು ತಂದೆಯಾಗಿ ನೋಡ್ತಾರೆ, ತಂದೆಯಾಗಿ ಆಲೋಚಿಸ್ತಾರೆ, ತಂದೆಯಾಗಿ ಸಂತೋಷಿಸ್ತಾರೆ. ಹಾಲೆಲೂಯ, ಹಾಲೆಲೂಯ. ತಂದೆಯಾಗಿ ಅವರು ಖುಷಿ ಪಡ್ತಾರೆ. ಹಾಲೆಲೂಯ. ತಂದೆಯ ಆ ಒಂದು ಆಲೋಚನೆಯಲ್ಲಿ ಫ್ಲೋ ಆಗುವಂತ ಮಗನು ತಂದೆಯ ಹಾಗೆ ಸಂಭ್ರಮಿಸ್ತಾರೆ, ತಂದೆಯ ಹಾಗೆ ಖುಷಿ ಪಡ್ತಾರೆ. ಹಾಲೆಲೂಯ. ಅಷ್ಟು ಮಾತ್ರವಲ್ಲ, ತಂದೆಯ ಹಾಗೆ ಪೋಲಿ ಹೋಗಿದ್ದಂತ, ತಪ್ಪಿ ಹೋಗಿದ್ದಂತ ಆ ಮಗನಿಗೋಸ್ಕರ, ತಂದೆಯ ಮಗನಿಗೋಸ್ಕರ ಇವನು ಕೂಡ ಕಾಯ್ಬೇಕಿತ್ತು. ಆದ್ರೆ ಇವನಲ್ಲಿ ಯಾವುದೇ ಒಂದು ಕಾಯ್ಬೇಕೆ ಕಾಣ್ತಾ ಇರಲಿಲ್ಲ. ಸರಿ, ಹೇಗೋ ಬಂದು ಬಿಟ್ಟ, ತಂದೆ ಸಂಭ್ರಮಿಸ್ತಾ ಇದ್ದಾನೆ, ತಂದೆ ಖುಷಿ ಪಡ್ತಾ ಇದ್ದಾನೆ, ಸಿಕ್ಕಿದನಲ್ಲ ಅಂತ ಇವನಿಗೆ ಯಾವ ಖುಷಿ ಕೂಡ ಇಲ್ಲ. ಇದರ ಅರ್ಥ ಏನಂದ್ರೆ, ತಂದೆ ಮನೆಯಲ್ಲಿದ್ದಾನೆ, ತಂದೆ ಮನೆಯಲ್ಲಿದ್ದಾನೆ, ಆದರೆ ಒಂದು ರೀತಿಯ ಪ್ರಯೋಜನಕ್ಕೆ ಬರದಂತ ಒಂದು ಜೀವಿತದೋಪಾಧ್ಯಾಯ, ಏನು ಅರ್ಥ ಇಲ್ಲದಂತ ಜೀವಿತೋಪಾಧ್ಯಾಯ. ತಂದೆಯ ಹೃದಯ ಭಾರವೇ ನನ್ನ ಹೃದಯ ಭಾರ ಎಂಬಂತ ಆ ಒಂದು ಹೃದಯ ಭಾರ ಇಲ್ಲದಂತ ಜೀವಿತ. ನಾನು ಇವತ್ತಿಗೂ ಹೇಳ್ತೇನೆ ಪ್ರಿಯರೇ, ನಮ್ಮಲ್ಲಿ ಯಾರಿಗೆ ಒಂದು ಆತ್ಮ ದೇವರ ಕಡೆಗೆ ಬರುವಾಗ ಸಂತೋಷ ಆಗ್ತದ ತಿಳ್ಕೊಳ್ರಿ, ರಿಯಲ್ ಆಗಿ ಪರಲೋಕದ ತಂದೆಯ ಹೃದಯದ ಆ ಆಶೆ ನಿನ್ನ ಹೃದಯದಲ್ಲಿ ಬಂದು ನಿನ್ನ ಮೈಂಡಲ್ಲಿ ಅದು ಫ್ಲೋ ಆಗ್ತಾ ಇದೆ ಎಂಬುದಾಗಿ ಲೆಕ್ಕ. ಹಾಲೆಲೂಯ. ಅಷ್ಟು ಮಾತ್ರವಲ್ಲ, ನಶಿಸಿ ಹೋಗುತ್ತಿರುವಂತ ಆತ್ಮಗಳ ಕುರಿತಾಗಿ ನಾನು ಹೇಳ್ತೇನೆ, ಯಾರಿಗೆ ಬರ್ಡನ್ ಉಂಟೋ ಅವರು ತಂದೆಯ ಹೃದಯ ಭಾರದಿಂದ ತುಂಬಲ್ಪಟ್ಟವ ಮಕ್ಕಳಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನೀವು ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿಗಳಿದ್ದಾರೆ, ತಂದೆ ತಾಯಿಗಳಿಗೆ ಅವರು ತುಂಬಾ ಒಳ್ಳೆ ತಂದೆ ತಾಯಿಗಳಂತ ತಿಳ್ಕೊಳ್ಳಿ. ಮಕ್ಕಳು ಕೂಡ ಅವರ ನೇಚರ್ ಅಲ್ಲೇ ಕಾಣಿಸಿಕೊಂಡ್ರೆ ತಂದೆ ತಾಯಿಗಳಿಗೆ ಎಷ್ಟು ಸಂತೋಷ ಆಗ್ತದೆ. ಆ ಸ್ವಭಾವಗಳಲ್ಲೇ ತಮ್ಮಲ್ಲಿರುವಂತ, ತಂದೆ ತಾಯಿಯಲ್ಲಿರುವಂತ ಒಳ್ಳೆ ಗುಣಲಕ್ಷಣ, ಆತ್ಮಿಕವಾದಂತ ದೈವಿಕವಾದಂತ ಗುಣಲಕ್ಷಣಗಳಲ್ಲಿ ತಮ್ಮ ಮಕ್ಕಳು ಕೂಡ ಫ್ಲೋ ಆಗ್ತಾ ಇರುವುದಾದ್ರೆ, ಉದಾಹರಣೆಗಾಗಿ ನಾನು ಹೇಳ್ತೇನೆ ನೋಡಿ, ತಾವು ಎಲ್ಲರನ್ನು ಪ್ರೀತಿಸುವಂತ ಒಂದು ಸ್ವಭಾವ ಮಕ್ಕಳದ್ದು ಕೂಡ ಹಾಗೆ, ತಾವು ಎಲ್ಲರನ್ನು ಆದರಿಸುವಂತ ಒಂದು ಸ್ವಭಾವ ಮಕ್ಕಳದ್ದು ಕೂಡ ಹಾಗೆ, ತಾವು ಎಲ್ಲರನ್ನು ಸತ್ಕರಿಸುವಂತ, ಸನ್ಮಾನಿಸುವಂತ ನಮ್ಮ ಸ್ವಭಾವ ಮಕ್ಕಳದು ಕೂಡ ಹಾಗೆ ಇರುವಾಗ ತಂದೆ ತಾಯಿಗೆ ನೋವಾಗ್ತದ, ಖುಷಿ ಆಗ್ತದ. ತಂದೆ ತಾಯಿ ಖುಷಿ ಪಡ್ರು, ನಾವು ದೇವರಲ್ಲಿ ಇದ್ದುಕೊಂಡು ದೇವರ ವಾಕ್ಯದಲ್ಲಿ ಇರುವ ಹಾಗೆ ನಮ್ಮ ಮಕ್ಕಳು ನಮ್ಮ ಮೂಲಕ ದೇವರ ವಾಕ್ಯದಲ್ಲಿ ಕಾಣಿಸಿಕೊಳ್ತಾ ಇದ್ದಾರಲ್ಲ ಅಂತ ಒಂದು ದೊಡ್ಡ ಸಂತೋಷ ಆಗ್ತದೆ.
ಅದೇ ಪ್ರಕಾರ ಪರಲೋಕದ ತಂದೆಯ ಹೃದಯದ ಆಶೆಯನ್ನು ಪ್ರಿಯರೇ, ಕ್ಷಣ ಕ್ಷಣಕ್ಕೂ ಆತನು ಎದುರು ನೋಡ್ತಾ ಇದ್ದಾನೆ. ಬೋಳಿ ಹೋಗಿದ್ದಂತ ಒಂದೊಂದು ಆತ್ಮನ ಹಾಕಿ ಎದುರು ನೋಡ್ತಾ ಇದ್ದಾನೆ. ಇವತ್ತು ನನ್ನ ನಿನ್ನ ಹೃದಯ ಭಾರ ಏನು? ನಾನೊಂದು ಘಟನೆ ಹೇಳ್ತೇನೆ ನೋಡ್ರಿ, ಹೃದಯ ಭಾರದ ಕುರಿತಾಗಿ. ಒಂದು ನಡೆದಂತ ಘಟನೆ ನಿಮ್ಗೆ ಹೇಳ್ತೇನೆ. ಒಂದು ಫ್ಯಾಕ್ಟರಿಯಲ್ಲಿ ಕೆಲವರು ಪಾಪ ಹೆಣ್ಣು ಮಕ್ಕಳು ದುಡಿಮೆ ಮಾಡ್ತಾ ಇದ್ರು. ದುಡಿಮೆ ಮಾಡ್ತಾ ಇರುವಾಗ ಏನಾಯ್ತಂದ್ರೆ, ಅವರು ದೇವರ ವಾಕ್ಯದ ಮೂಲಕ ಭೂಮಿ ಆಕಾಶ ಉಂಟು ಮಾಡಿದಂತ ಸತ್ಯ ದೇವರ ಒಂದು ನುಡಿಗಳನ್ನ ಸ್ವೀಕರಿಸಿ ಆ ಸೃಷ್ಟಿಕರ್ತ ದೇವರಿಗೆ ತಮ್ಮ ಜೀವಿತವನ್ನು ಒಳಪಡಿಸಿದವರು ಅನೇಕರಿದ್ರು. ಅವರ ಕೈಯಲ್ಲಿ ಸತ್ಯವೇದ ಪುಸ್ತಕಗಳಿತ್ತು. ಒಂದು ಸಾರಿ ಅವರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನಾಯ್ತು ಗೊತ್ತಾ, ಅನೇಕ ಅಲ್ಲಿದ್ದಂತ ಕೆಲವರಿಗೆ ತಿಳಿದು ಬಂತು, ಇವರು ಯಾಕೆ ಈ ಬುಕ್ಗಳನ್ನು ಇಟ್ಕೊಂಡಿದ್ದಾರೆ ಎಂಬುದಾಗಿ ಅವರೆಲ್ಲ ಕಮಿಟಿ, ಅದರ ಮೈನ್ ಓನರ್ ಮತ್ತೆ ಮ್ಯಾನೇಜರ್, ಅವರು ಇವರು ಮೇಲ್ದರ್ಜೆಯಿಂದ ಕೆಳದರ್ಜೆಯವರಿಗೆ ಜನರು ಸೇರಿ ಮೀಟಿಂಗ್ ಮಾಡಿ ಕರೆಸಿದ್ರು, ಎಲ್ಲರನ್ನು ಕರೆಸಿಷ್ಟೇ ಹೇಳಿದ್ರು, ಯಾತ್ರ ಎಲ್ಲ ಬೈಬಲ್ ಇದೆ ಕೊಟ್ಟು ಬಿಡ್ಬೇಕಂತ ಹೇಳಿದ್ರು. ಕೆಲವರು ತುಂಬಾ ಭಯಪಟ್ಟರು. ನಿಮ್ಗೆ ಇಲ್ಲಿ ಇರ್ಲಿಕ್ಕಿದ್ದಾರೆ, ನಿಮ್ಗೆ ಜಾಬ್ ಬೇಕಾದ್ರೆ ನೀವೇನ್ ಮಾಡ್ರಿ, ಕೊಂತು ಬಿಡ್ರಿ ಎಂಬುದಾಗಿ ಹೇಳಿದ್ರು. ಅನೇಕರು ಅದರಲ್ಲಿ ಒಂದು ಎಷ್ಟೋ ಜನರಿದ್ರು, ತುಂಬಾ ಜನ ಇದ್ರು, ಎಲ್ಲರೂ ತಂದು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅದರಲ್ಲಿ ಇಬ್ಬರು ಮಾತ್ರ ಹೀಗೆ ಹೇಳಿದ್ರು. ಬಂದು ಏನ್ ಹೇಳೋದಂತ, ನಾವು ಬೇಕಾದ್ರೆ ಕೆಲಸದಿಂದ ತೆಗೆದಾದ್ರೆ ತೆಗೀರಿ, ನಮಗೆ ಈ ಪುಸ್ತಕದಿಂದ ಹಾನಿಯಾದದಲ್ಲ, ಈ ಪುಸ್ತಕ ನಮ್ಮ ಕೈಯಲ್ಲಿದ್ದರಿಂದ ನಿಮಗೆ ಕೂಡ ಹಾನಿಯಾದದಲ್ಲ, ನಮಗೂ ಒಳ್ಳೆ ಆಗಿದೆ, ನಿಮಗೂ ಒಳ್ಳೆ ಆಗ್ಬೇಕೆಂಬ ಇದನ್ನು ಓದಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಒಂದು ವೇಳೆ ಕೆಲಸ ಬಿಡಬೇಕಾದ್ರೂ ನಾವು ರೆಡಿ ಇದ್ದೇವೆ, ನಾವು ಈ ಪುಸ್ತಕ ಬಿಡುವುದಿಲ್ಲ ಅಂತ ಹೇಳಿದ್ರು. ಹೌದಾ ಅಂತ ಹೇಳಿದ್ರು. ಹಾಗಾದ್ರೆ ನಿಮ್ಮನ್ನು ನಾವು ಕೆಲಸ ತೆಗಿದ್ದೇವೆ. ಸಾಧಾರಣ 12 ಜನರಲ್ಲಿ ಇಬ್ಬರನ್ನ ತೆಗೆದುಬಿಟ್ಟು ಕೆಲಸ, ನೋ ಪ್ರಾಬ್ಲಮ್. ಅವ್ರು ಬರುವಾಗ ನೋಡಿ, ಅವರ ಹೃದಯ ಭಾರದ ಕುರಿತಾಗಿ ನಾನು ಹೇಳ್ತೇನೆ. ಅವರ ಕಂಪನಿ ಬಿಟ್ಟು ಬರುವಾಗ ಏನಾಯ್ತು ಗೊತ್ತಾ, ಅವರು ದುಃಖಕ್ಕೊಳಗಾದ್ರು. ಯಾಕೆ ದುಃಖ ಅಂದ್ರೆ, ದೇವರೇ, ಎಷ್ಟೋ ಜನರು ಮಕ್ಕಳು ನಿನ್ನನ್ನು ನಂಬಿದ್ದಾರಂತ ನಾವು ಎಣಿಸಿದೆವು, ಅಂದ್ರೆ ಎಷ್ಟೋ ಜನರು ಜಾರಿ ಹೋದ್ರು. ಮತ್ತು ಅವರು ದುಃಖಕ್ಕೆ ಒಳಗಾದ ಇನ್ನೊಂದು ಸಂಗತಿ ಏನಂದ್ರೆ, ದೇವರೇ, ನಮ್ಮಲ್ಲಿ ಯಾರು ಕೆಲಸ ಇದ್ರು ಅವರಿಗೆ ಗೊತ್ತಿಲ್ಲ, ಅವರು ಕೂಡ ನಿನ್ನ ಬಳಿಗೆ ಬರಬೇಕು. ನೋಡಿ, ಇದು ತಂದೆಯ ಹೃದಯ. 10 ಜನ ಕೊಟ್ಟು ಬಿಟ್ಟರು, ಅವರಿಗೆ ಇಹ ಲೋಕದ ವಿಚಾರಕ್ಕಾಗಿ ಬೈಬಲ್ ಬಿಟ್ಟು ಬಿಟ್ಟರು. ಅವರು ಆದರೆ 2 ಜನ ಅವರಿಗೆ ಗೊತ್ತುಂಟು, ಸತ್ಯವೇದ ಹಿಡ್ಕೊಂಡ್ರೆ ಅದರ್ಥ ಗೊತ್ತಿಲ್ಲ. ನಾನು ಹೀಗೆ ಎಣಿಸ್ತೇನೆ, ನಿಜವಾದಂತ ತಂದೆಯ ಸಾನ್ನಿಧ್ಯದ ಪ್ರಕಟಣೆ ಅವರಿಗೆ ಉಂಟಾಗಿದೆ. ಅವರು ಬೇಕಾದ್ರೆ ತಮ್ಮ ಲೈಫ್ ಅನ್ನು ಬೇಕಾದ್ರೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ತನ್ನ ಕರ್ತನನ್ನು ಬಿಟ್ಟು ಕೊಡ್ಲಿಕ್ಕೆ ಅವರು ರೆಡಿ ಇಲ್ಲ ಅಂತ ಲೆಕ್ಕ. ಹಾಲೆಲೂಯಾ. ನಾನು ಎಣಿಸ್ತೇನೆ, ಅವರು ಈಗ ಬಂದು ಎಷ್ಟು ದೇವ ಸನ್ನಿಧಾನದಲ್ಲಿ ಸಮಯ ಕಳೀತಾ ಇರ್ಬೋದು. ಒಂದು ಗೊತ್ತುಂಟು, ದೇವರು ಲೋಕ ದೊಡ್ಡದಿದೆ. ದೇವರವರನ್ನ ಒಂದು ಕಡೆ ಅಲ್ಲಾದ್ರೆ ಇನ್ನೊಂದು ಕಡೆ ನಡೆಸ್ತಾನೆ. ಇನ್ನೊಂದು ಕಡೆ ನಡೆಸುವಾಗ ಇದಕ್ಕಿಂತಲೂ ಉನ್ನತವಾದ ರೀತಿಯಲ್ಲಿ ದೇವರು ನಡೆಸ್ತಾನೆ. ಹಾಲೆಲೂಯಾ. ಉನ್ನತವಾದ ರೀತಿಯನ್ನು ಕೆಲವರು ಎಣಿಸಬಹುದು. ಏನ್ ಎಣಿಸಬಹುದಂದ್ರೆ, ಕೆಲವರು ಏನ್ ಮಾಡ್ತಾರೆ ಗೊತ್ತುಂಟ, ಒಳ್ಳೆ ಸಂಬಳಕ್ಕಾಗಿ ಬೇಕಾದ್ರೆ ಚರ್ಚಿಗೆ ಬೇಕಾದ್ರೆ ಬರದೇ ಇರ್ತಾರೆ. 1-2 ಜಾಸ್ತಿ ಸಿಕ್ಕಿದ್ರೆ ನಾನು ಹೋಗ್ತಾರೆ, ಒಳ್ಳೆ ಸಂಬಳ ಎಂದಾಗಿ ಹೋಗ್ತಾರೆ. ನಾನು ಹೇಳಿದೆಲ್ಲ, ವಾಕ್ಯ ಬೇಕಾದ್ರೆ ಬಿಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ವಾಕ್ಯ ಏನ್ ಹೇಳ್ತದೆ, ಈ ಅಂತ್ಯ ದಿನಮಾನಗಳಲ್ಲಿ ಸಭೆಯಾಗಿ ಸೇರಿ ಬರುವುದನ್ನು ರೂಢಿಯಾಗಿ ಬಿಡಬಾರ್ದು. ಅನೇಕರಿಗೆ ಇದರ ಪ್ರಕಟಣೆ ಇಲ್ಲ.
ಅರ್ಥ ಆಗುವುದಿಲ್ಲ. ಒಮ್ಮೆ ನಾವು ರಣರಂಗಕ್ಕೆ ಇಳಿದ ನಂತರ, ಆತ್ಮಿಕವಾಗಿ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟ ನಂತರ ನಾವು ರಣರಂಗದಲ್ಲಿದ್ದೇವೆ. ನನಗೆ ಇನ್ನೊಬ್ಬ ವ್ಯಕ್ತಿಯನ್ನು ಗೊತ್ತುಂಟು ಪ್ರಿಯರೇ. ಆ ವ್ಯಕ್ತಿಗೆ 17,000 ಸಂಬಳ ಇತ್ತು ಒಂದು ಜಾಬ್ ಅಲ್ಲಿ, 17,000. ಆದ್ರೆ ಪ್ರಾಬ್ಲಮ್ ಏನಾಯ್ತು, ಆ ಮನುಷ್ಯನು ಬುದ್ಧಿಗೆ ಬಂದ. ಫಸ್ಟ್ ಬೋಲಿ ಹೋಗಿದ್ದಂತ ಸ್ಥಿತಿಯಲ್ಲಿದ್ದ, ರಕ್ಷಣೆ ಇಲ್ಲದೆ ಜೀವನ ಮಾಡ್ತಾ ಇದ್ದ. ನಂತರ ಆತನಿಗೆ ಗೊತ್ತಾಯ್ತು, ಭೂಮಿ ಆಕಾಶ ಉಂಟು ಮಾಡಿದಂತ ತಂದೆಯಾದ ದೇವರು ಯಾರು, ಆತನ ಮಗನಾದ ಯೇಸು ಯಾರು, ಯಾತಕ್ಕೋಸ್ಕರ ನಾನು ಯೇಸುವನ್ನು ನಂಬಬೇಕು, ನಿತ್ಯ ಜೀವಕ್ಕೆ ಮಾರ್ಗ ಯಾರೆಂಬುದಾಗಿ ಎಲ್ಲ ಗೊತ್ತಾಯ್ತು ಅವನಿಗೆ. ಯೇಸುವನ್ನು ಅಂಗೀಕಾರ ಮಾಡಿದ ನಂತರ ಆತನಿಗೆ ಕಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸಭೆಯಾಗಿ ಕೂಡಿ ಬರ್ಲಿಕ್ಕೆ ಆತನಿಗೆ ಸಮಯ ಸಿಗ್ತಾ ಇರಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಅಂತ, ಆತನು ದೊಡ್ಡ ಅಮೌಂಟಿನ 17,000 ಸ್ಯಾಲರಿಯನ್ನು ಬಿಟ್ಟು 12,000 ಸ್ಯಾಲರಿಗೆ ಸೇರಿದ. ಸಂಡೇ ಒಂದು ದಿನ ನನಗೆ ಸಿಗ್ತದೆ, ಯಾಕಂದ್ರೆ ದೇವರು ನನ್ನನ್ನು 24 hours ಅಷ್ಟು ಮಾತ್ರವಲ್ಲ, 48 hours ಅಷ್ಟು ಮಾತ್ರ ವೀಕ್ ಎಲ್ಲ ವಾರ ನನ್ನನ್ನು ಕಾಪಾಡ್ತಾ ಇದ್ದಾನೆ. ಇಂಥ ದೇವರಿಗೆ ನಾನು ಒಂದು ದಿನದಲ್ಲಿ 2 ಗಂಟೆ ತಾಸು ಆತನಿಗಾಗಿ ಕೊಡದಿದ್ದರೆ, ನಾನು ಸೇರಿ ಬರದಿದ್ರೆ, ನಾನು ನಿಜವಾಗಿ ದೇವರ ಮಗನಾಗಲಿಕ್ಕೆ ಆಗುದಿಲ್ಲ ಎಂಬುದಾಗಿ ಅವನೊಂದು ನಿರ್ಧಾರ ಮಾಡಿ ಆ ವ್ಯಕ್ತಿ 12,000ಕ್ಕೆ ಸೇರಿದ. ಅವರ ಸಾಕ್ಷಿಯನ್ನು ಗೊತ್ತುಂಟ, 17,000 ಸಂಬಳ ಇದ್ದಾಗ ಅವನ ಕೈಯಲ್ಲಿ ಪೈಸೆ ನಿಲ್ತಾ ಇರಲಿಲ್ಲ. ಮಂತ್ ಎಂಡ್ ಆಗ್ತಾ ಇರುವಾಗ ಸಾಲದಲ್ಲಿ ಕೊಡುತ್ತಾ ಇದ್ದ. ಆದರೆ 12,000 ಇದ್ದಾಗ ಒಂದು ಚೂರು ಕೂಡ ಹಣ ಬೇಡದಕ್ಕೆ ಹೋಗ್ತಾ ಇರಲಿಲ್ಲ. ನುಂಗುವ ಹುಳವನ್ನ ದೇವರು ತಡಿತಾ ಇದ್ರು. ಆ ಸಣ್ಣ ಅಮೌಂಟಿನಲ್ಲಿ ಗಾಡ್ ಅವನನ್ನ ಬ್ಲೆಸ್ ಮಾಡಿದ್ರು. ಎಲ್ಲಿವರೆಗೆ ಆಶೀರ್ವಾದ ಹೊಂದಿದೆ ಅಂದ್ರೆ, ಅದೇ ಇದರಿಂದ ಆ ಕಂಪನಿಯ ಒಂದು ಮಾಲಕರಿಂದಲೇ ಇವನಿಗೆ ದಯೆ ದೊರಕಿತು. ಅವರು ಮೇಲನ ಹಂತಕ್ಕೆ ಅವನು ತಂದರು. ಸ್ವಲ್ಪ ಟೈಮ್ ಅಲ್ಲಿ 17,000ವರೆಗೆ ಸಂಬಳ ಏರಿಸಲ್ಪಟ್ಟಿತ್ತು. ಹಾಲೆಲೂಯಾ. ಒಂದಂತೂ ಸತ್ಯ ಪ್ರಿಯರೇ, ಬುದ್ಧಿ ತೆರೆಯಲ್ಪಟ್ಟು ಯಾರು ದೇವರ ಸಂವಿಧಾನಕ್ಕೆ ಬರ್ತಾರಲ್ಲ, ಅವರೊಂದು ತೀರ್ಮಾನ ಮಾಡ್ತಾರೆ, ನನ್ನ ತಂದೆಯ ಸಾನ್ನಿಧ್ಯವನ್ನು ನಾನು ಬಿಟ್ಟು ಹೋಗುವುದೇ ಇಲ್ಲ. ಹಾಲೆಲೂಯಾ. ಯಾಕೆ ನನಗೆ ಬುದ್ಧಿ ಬಂದಿದೆ. ಒಂದು ಸಮಯದಲ್ಲಿ ನಾನು ತಂದೆಯ ಸಾನ್ನಿಧ್ಯ ಇಲ್ಲದೆ ಎಷ್ಟು ಕಷ್ಟಪಟ್ಟೆ. ನನಗೆ ಮುಂದಿನ ದಿನದಲ್ಲಿ ತಂದೆಯ ಸಾನ್ನಿಧ್ಯ ಇಲ್ಲದಿದ್ರೆ ಈ ಲೋಕದಲ್ಲಿ ಏನೋ ಒಂದು ಜೀವನ ಮಾಡಬಹುದು, ಆದರೆ ನಂತರ ನನಗೆ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ. ಈ ಲೋಕದ ತರುವಾಯ, ಲೋಕ ಬಿಟ್ಟ ನಂತರ ತಂದೆಯ ಸಾನ್ನಿಧ್ಯ ಇಲ್ಲದೆ ನಾನು ನಿತ್ಯತ್ವದಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಬುದ್ಧಿ ಬಂದವರಿಗೆ ಗೊತ್ತಾಗ್ತದೆ. ಹಾಲೆಲೂಯಾ. ಇದೊಂದು ಹೇಳ್ತಾರೆ, ಬುದ್ಧಿ ಬಂದವರ ಅಥವಾ ಮನೋನೇತ್ರ ತೆರೆದವರ ಸ್ಪೆಷಾಲಿಟಿ ಏನು ಗೊತ್ತುಂಟ, ಅವರು ಹೆಚ್ಚೆಚ್ಚಾಗಿ ದೇವ ಸಾನ್ನಿಧ್ಯಕ್ಕೆ ತವಕ ಪಡ್ತಾರೆ. ಅವರಿಗೆ ಸಮಾಧಾನ ಆಗುವುದಿಲ್ಲ. ದೇವ ಸಾನ್ನಿಧ್ಯಕ್ಕೆ ಹೋಗದಿದ್ದರೆ, ಸಭೆಯಾಗಿ ಹೋಗದಿದ್ದರು, ವೈಯಕ್ತಿಕವಾಗಿ ಸಮಯ ಕಳೆಯದಿದ್ರು ಅವರಿಗೆ ಸಮಾಧಾನ ಆಗುವುದಿಲ್ಲ. ಕುಟುಂಬವಾಗಿ ಸಮಯ ಕಳೆಯದಿದ್ರು ಅವರಿಗೆ ಸಮಾಧಾನ ಆಗುವುದಿಲ್ಲ. ಹಾಲೆಲೂಯಾ. ಅಂತಹ ಒಂದು ಬುದ್ಧಿ ಬಂದದ್ದ ಅಂದ್ರೆ ಮನೋನೇತ್ರ ತೆರೆಯಲ್ಪಟ್ಟ ನಿಜವಾದಂತ ಒಂದು ರಕ್ಷಣೆಯ ಅನುಭವಕ್ಕೆ ಬಂದ ಜೀವಿತ, ಅದು ಒಂದು ವಿಶೇಷವಾದ ಜೀವಿತ ಇರ್ತದೆ. ಅದು ಕರ್ತನಿಗಾಗಿಯೇ ಮುಡಿಪಾಗಿರುವಂತಹ ಒಂದು ಜೀವಿತವಾಗಿರ್ತದೆ. ಹಾಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳುವಾಗ ಇವತ್ತು 3 ಭಾಗದಲ್ಲಿ ನಮ್ಮ ಜೀವಿತ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ಪೋಲಿ ಹೋಗಿದ್ದಂತ ಮಗನು ಬುದ್ಧಿ ತೆರೆಯಲ್ಪಟ್ಟವನಾಗಿ ಬಂದ ಹಾಗೆ ನಾವು ನೀವು ತಂದೆಯ ಸಾನ್ನಿಧ್ಯದ ಮಹತ್ವವನ್ನು ಅರಿತವರಾಗಿ ದೇವರ ಬಳಿಗೆ ಬಂದಿದ್ದೇವಾ, ದೇವರ ಮಕ್ಕಳಾಗಿದ್ದೇವಾ, ಒಂದು ಪ್ರಶ್ನೆ ಮಾಡಿಕೊಳ್ಳೋಣ. ಎರಡನೇದಾಗಿ ತಂದೆಯ ಹೃದಯ ನೋಡ್ರಿ. ತಂದೆಯ ಹೃದಯ ಕನಿಕರದ ಹೃದಯ. ಯಾವಾಗಲೂ ಪೋಲಿ ಹೋಗಿದ್ದ ಜನರಿಗಾಗಿ ಕ್ಷಣ ಕ್ಷಣಕ್ಕೂ ಎದುರು ನೋಡುವ ಹೃದಯ. ಇವತ್ತು ಆ ತಂದೆಯ ಮಕ್ಕಳಾದ ನಮ್ಮ ಹೃದಯ ಹೇಗಿದೆ? ಮೂರನೇದಾಗಿ ಹಿರಿಮಗನ ಹೃದಯ ನೋಡ್ರೆ, ಇನ್ನು ಕೂಡ ವೈಷಮ್ಯ ಮನೋಭಾವನೆ, ವೈರತ್ವ ಮನೋಭಾವನೆ.
ಆದಂತ ತಪ್ಪನ್ನ ಮನಸ್ಸಲ್ಲಿ ಇಟ್ಟುಕೊಂಡಂತ ಮನೋಭಾವನೆ. ಆತನಿಗೂ ನೋವಾಗಿದೆ, ತಂದೆ ಜೊತೆ ಜಗಳ ಮಾಡಿಕೊಂಡು ಹೋಗಿಬಿಟ್ಟಿದ್ದಾನಲ್ಲ. ಈಗ ಬಂದರೂ ಕೂಡ ತಂದೆ ಅವನನ್ನು ಎಂತ ಮೇಲೆ ಇಡುದು? ಅವನು ಎಂತ ಸುಭಾಗ, ಅವನು ತೆಗ್ದಾಕಿದವ, ಅವ ಸರಿ ಇಲ್ಲದವ. ಇನ್ನು ಕೂಡ ಅದೇ ಮೆಂಟಾಲಿಟಿ, ಇನ್ನು ಕೂಡ ಅದೇ ದೃಷ್ಟಿಯಲ್ಲಿ ಅವನಿದ್ದಾನೆ. ಇವತ್ತು ನಾವು ಕೂಡ ಆ ಹಿರಿಮಗನಾಗಿ ನಾವಿದ್ದೇವ. ತಂದೆಯ ಜೊತೆ ನಾವು ಇದ್ದುಕೊಂಡು ತಂದೆಯ ಆಸ್ತಿ ಪಾಸ್ತಿಯ ಆ ಆಶೀರ್ವಾದದ ಅನುಭವದಲ್ಲಿದ್ದೇವ, ಅಥವಾ ಆ ಮಗನಾಗಿ ಡಿಸ್ಟರ್ಬೆನ್ಸ್ ಅಲ್ಲಿದ್ದೇವ ನಾವು? ನಮ್ಮ ಜೀವಿತವನ್ನು ಪರಿಚಯ ಮಾಡಿಕೊಳ್ಳೋಣ. ಕೊನೆಯದಾಗಿ ನಂಗೆ ಎಲ್ಲದರಲ್ಲಿ ಕೂಡ ತಂದೆಯ ಹೃದಯವೇ ನಮ್ಮ ಹೃದಯವಾಗಿರಲಿ. ಒಂದು ಕ್ಷಣ ಆಲೋಚನೆ ಮಾಡಿದ್ರೆ ಯೇಸು ಸ್ವಾಮಿ ಬರುವಂತ ಸಮಯ ಬಹಳ ಹತ್ತಿರವಾಗಿದೆ. ಗೊತ್ತಿಲ್ಲ, ಲೋಕದಲ್ಲಿ ಇಷ್ಟು ಅಲ್ಲೋಲ ಕಲ್ಲೋಲ ಅಂತವರು ರಿಲ್ಯಾಕ್ಸ್ ಮನೋಭಾವನದಲ್ಲಿ ಇರಬೇಡಿ ದೇವರ ಮಕ್ಕಳೇ. ತಂದೆಯ ಹೃದಯದಿಂದ ಫ್ಲೋ ಆಗುವ, ನಾಶನದಲ್ಲಿರುವಂತಹ ಒಂದೊಂದು ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡುವ, ಹೋಗಿ ಹೋಗಿದ್ದಂತ ಒಂದೊಂದು ವ್ಯಕ್ತಿಗಳನ್ನ ನಾವು ಏನ್ ಮಾಡುವ, ನೆನಪಿಗೆ ತರುವ. ಕೆಲವು ಸರಿ ನಾವು ಹೇಳೋದುಂಟು, ಅದು ಎಷ್ಟಿದ್ರೆ ಅಷ್ಟೇ, ನಾಯಿಯ ಬಾಲ ಡೊಂಕಿ ಅಲ್ಲ, ಅದನ್ನ ಅಂಡೆಯಲ್ಲಿ ಹಾಕಿದ್ರೆ ಅದು ಸೀದಾ ಆಗ್ತದ. ಪೈಪ್ ಹಾಕಿದ್ರೆ ಅಂತೆ ನಾಯಿಯ ಬಾಲಕ್ಕೆ, ಪೈಪ್ ಇರುವವರೆಗೆ ಸೀದಾ ಇರ್ತದೆ, ಪೈಪ್ ತೆಗೆದ್ರೆ ಪುನಃ ಬೆಂಡೆ ಅಂತೆ. ಒಂದು ತಿಳ್ಕೊಳ್ಳಿ, ದೇವರ ಸ್ಪರ್ಶಕ್ಕೂ ನಾಯಿಯ ಬಾಲಕ್ಕೂ ಹೋಲಿಸಬೇಡ್ರಿ. ನನಗೆ ನಿನಗೆ ಒಂದು ವೇಳೆ ತವಕ ಇರುವುದಾದ್ರೆ ಇವತ್ತು ಎಂತಹ ಕಠಿಣ ಸ್ಥಿತಿಯಲ್ಲಿರ್ಬೋದು, ಎಂತಹ ದೇವರನ್ನು ಬಿಟ್ಟು ಹೋಗಿ ಶರೀರದ ಆಸೆ, ಬದುಕು ಬಣ್ಣ ಡಂಬ ಇದರಲ್ಲಿ ಜೀವಿಸ್ತಿರುವಂತ ಜೀವಿತ ಇರ್ಬೋದು. ಅಂತವರಿಗಾಗಿ ನಾನು ನೀವು ತಂದೆಯ ಹೃದಯ ಭಾರದಿಂದ ತುಂಬಿದವರಾಗಿ ನಾನು ನೀವು ಫ್ಲೋ ಆಗುವುದಾದ್ರೆ, ದೇವರ ಸನ್ನಿಧಾನದಲ್ಲಿ ಅಂತವರಿಗಾಗಿ ಯಾವಾಗಲೂ ಕಾಣಿಸಿಕೊಳ್ಳುವುದಾದ್ರೆ ದೊಡ್ಡ ರಿವೈವಲ್ ಬರ್ತದೆ. ನಾನು ನಂಬಿದ ಮುಂದಿನ ದಿನಗಳಲ್ಲಿ ನಿಮ್ಮ ಮೂಲಕ ಬುದ್ಧಿ ತೆರೆಯಲ್ಪಟ್ಟಂತ ಅನೇಕ ಆತ್ಮಗಳು, ಪರಲೋಕ ಸಭೆಗೆ ಕನೆಕ್ಟ್ ಆದಂತ ಆತ್ಮಗಳು ಭೂಲೋಕದ ಸ್ಥಳೀಯ ಸಭೆಗಳಿಗೆ ಬರ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ತಂದೆಯ ಹೃದಯದಲ್ಲಿ ಆಪರೇಟ್ ಆಗೋಣ. ತಂದೆಯ ಹಿರಿಮಗನ ಹೃದಯ ಬೇಡ ನಮಗೆ. ತಂದೆಯ ಹೃದಯದಲ್ಲಿ ಆಪರೇಟ್ ಆಗೋಣ. ಕನಿಕರದ ಹೃದಯದಿಂದ ಆಪರೇಟ್ ಆಗೋಣ. ಹಾಲೆಲೂಯ, ಹಾಲೆಲೂಯ. ಏನಾದ್ರೂ ತಪ್ಪಾಗಿದೆ ಇನ್ನೂ ಕೂಡ ತಂದೆ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅದು ತಂದೆ ಸನ್ನಿಧಾನದಲ್ಲಿ ಇದ್ದು ಕೂಡ ಇಲ್ಲದ ಹಾಗಿನ ಒಂದು ಮಗನ ಒಂದು ಜೀವಿತ ಆಗ್ತದೆ. ಅದು ಇದ್ದು ಕೂಡ ಪ್ರಯೋಜನ ಇಲ್ಲದಂತ ಒಂದು ಸ್ಥಿತಿ. ತಂದೆ ಹೇಳ್ತಾ ಇದ್ದಾನೆ, ನೀನು ಯಾವಾಗ ನನ್ನ ಜೊತೆ ಇದ್ದಿ. ಆದ್ರೆ ಅವನು ಪೋಲಿ ಹೋಗಿದ್ದ, ಅವನು ಬಂದಲ್ಲ. ಇದು ಏನೋಡ್ತೇವೆ ಗೊತ್ತಂತ, ಪೋಲಿ ಹೋಗಿದ್ದ ಜನರು ಬರುವುದಕ್ಕಾಗಿ ಕಾಯುತ್ತಿರುವಂತ ಒಂದು ಹೃದಯ. ಬಂದ ಕೂಡಲೇ ಏನ್ ಮಾಡುದು, ಅವನನ್ನ ನೆಗೆಟಿವ್ ಭಾವದಿಂದ ನೋಡುವುದಲ್ಲ, ಅವನನ್ನ ಚುಚ್ಚಿ ಚುಚ್ಚಿ ಪುನಃ ಮೊದಲಿಗಿಂತಲೂ ಕಡೆ ಆಗುವಂತೆ ಮಾಡುವುದಲ್ಲ, ಅವನನ್ನ ಎನ್ಕರೇಜ್ ಮಾಡುವಂಥದ್ದು, ಅವರನ್ನ ಪ್ರೀತಿ ಮಾಡುವಂಥದ್ದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೊಸ ಒಡಂಬಡಿಕೆಯ ಒಂದು ಜೀವಿತ ನೋಡೋದಾದರೆ ಅದು ದೇವರ ಪ್ರೀತಿ ಮತ್ತು ದೇವರ ಕೃಪೆಯಲ್ಲಿ ಅಡಕವಾದಂತ ಜೀವಿತ. ಪ್ರೀತಿಯು ಎಲ್ಲವನ್ನು ಸಂಪೂರ್ಣ ಮಾಡುವಂತ ಏನಾಗಿದೆ ಅಂತೆ, ಅದು ಬದ್ಧವಾಗಿದೆ. ಎಲ್ಲವನ್ನು ಯಾವ್ದು ಅಪೂರ್ಣ ಇದೆಯೋ ಲವ್ ಅದು ಸಂಪೂರ್ಣ ಮಾಡ್ತದೆ. ತಂದೆಯ ಆ ಪ್ರೀತಿಯ ಹೃದಯದ ಹಾಗೆ ನಾಶನದಲ್ಲಿರುವಂತ ಒಂದು ಆತ್ಮಗಳಿಗಾಗಿ ತವಕ ಪಡೋಣ. ಇವತ್ತು ನಾವು ಕಮಿಟ್ಮೆಂಟ್ ಮಾಡೋಣವ. ಯಾರೇ ಆಗಲಿ, ನಮಗೂ ಕೂಡ ಎಷ್ಟೇ ತೊಂದರೆ ಮಾಡಿದವರಾಗಿರ್ಬೋದು, ಅಥವಾ ಇತರರಿಗೆ ಎಷ್ಟೋ ತೊಂದರೆ ಮಾಡಿದವರಾಗಿರ್ಬೋದು, ಸಮಾಜಕ್ಕೆ ಹಾನಿ ಮಾಡಿರ್ಬೋದು, ಕಮ್ಯುನಿಟಿಗೆ ಹಾನಿ ತಂದವರಿರ್ಬೋದು, ಅವರನ್ನೆಲ್ಲ ನಾನು ಶ್ರಮಿಸ್ತೇನೆ. ಅವರು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ನಾನು ಟೈಮ್ ಸ್ಪೆಂಡ್ ಮಾಡ್ತೇನೆ ಎಂಬುದಾಗಿ ಒಂದು ತೀರ್ಮಾನ ಮಾಡಿಕೊಳ್ಳೋಣವ. ದೇವರ ಆತ್ಮನ ಮಾತಾಡ್ತಾ ಇದ್ದಾರೆ. ಹಾಲೆಲೂಯ. ಯಾರೀ ತೀರ್ಮಾನ ನೀವು ಮಾಡಿಕೊಳ್ತೀರೋ ಇವತ್ತಿನಿಂದ ನಶಿಸಿ ಹೋಗುವಂತ ಆತ್ಮಗಳಿಗಾಗಿ ಪ್ರಾರ್ಥಿಸಿರಿ ಪ್ರಿಯರೇ. ಯಾರಿಂದ ನಿಮಗೆ ತೊಂದರೆ ಆಗಿದೋ ಅವರನ್ನ ಫಸ್ಟ್ ಫಾರ್ಗಿವ್ ಮಾಡ್ರಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯ, ಹಾಲೆಲೂಯ. ಒಂದು ವೇಳೆ ನಾನು ನೀನು ತಂದೆಯ ಇಂಥ ಒಂದು ಹೃದಯದಲ್ಲಿ ಫ್ಲೋ ಆಗುವುದಾದರೆ, ತಂದೆಯ ಹಾಗೆ ಅಂತವರಿಗೋಸ್ಕರ ತವಕಿಸುತ್ತಾ, ಅಂತವರಿಗೋಸ್ಕರ ಪ್ರಾರ್ಥಿಸುತ್ತಾ, ದೇವ ಸಾನ್ನಿಧ್ಯದಲ್ಲಿ ನಾವು ನಡೆಸಲ್ಪಡುವುದಾದರೆ ಮುಂದಿನ ದಿನಗಳಲ್ಲೇ ಹಾಲೆಲೂಯ ಈ ಸ್ಥಳೀಯ ಸಭೆಯಲ್ಲಿ ಅನೇಕ ಆತ್ಮಗಳನ್ನು ನಾವು ಕಾಣ್ತೇವೆ. ಹಾಲೆಲೂಯ. ಹೀಗಾಗುತ್ತೆ. ದೇವರು ಆಶ್ವಸ್ತ್ರಿ ತಂದೆಯ ಹೃದಯ ನಮ್ಮೆಲ್ಲರ
ನಮ್ಮೆಲ್ಲರಲ್ಲಿ ಫ್ಲೋ ಆಗಲಿ. ಪರಿಶುದ್ಧಾತ್ಮನು ಅಂತ ಮನಸ್ಸನ್ನು ಕೊಟ್ಟು ನಮ್ಮೆಲ್ಲರನ್ನು ನಡೆಸಲಿ. ದೇವರ ಮನೆಯನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಾವು ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ. ಒಂದು ವೇಳೆ ತಂದೆ ಎತ್ತು ಹೃದಯ ಭಾರದಲ್ಲಿ ಯಾರು ಆಪರೇಟ್ ಆಗ್ತಾ ಇದ್ದಾರೋ ಅವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನೀವು ಕಂಟಿನ್ಯೂ ಆಗಿ ಹೋಗಿರಿ ಪ್ರಿಯರೇ, ಕಂಟಿನ್ಯೂ ಆಗಿ ಪ್ರೇಯರ್ ಮಾಡಿ, ಕಂಟಿನ್ಯೂ ಆಗಿ ಹೋಗಿರಿ. ಒಂದು ವೇಳೆ ಹಿರಿ ಮಗನ ಜೀವಿತದೋಪಾದಿಯಲ್ಲಿ ತಂದೆಯ ಸಾನ್ನಿಧ್ಯದಲ್ಲಿ ಇದ್ದು ಕೂಡ ಪ್ರಯೋಜನ ಇಲ್ಲದ ಒಂದು ಬಾಳ್ವೆಯನ್ನು ತೋರಿಸ್ತದೆ. ಯಾಕಂದ್ರೆ ಇನ್ನೂ ಕೂಡ ವೈಷಮ್ಯ ಮನೋಭಾವನೆ, ವೈರತ್ವ ಮನೋಭಾವನೆಯನ್ನ ಇಟ್ಟುಕೊಂಡಿದ್ದಾನೆ. ಅವನಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಈ ವಾಕ್ಯದ ಮೂಲಕ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇದಕ್ಕೆ ಕನ್ವಿಕ್ಷನ್ಗೆ ನಡೆಸಬೇಕು. ನಡೆಸು ಸ್ವಾಮಿ. ನಿನ್ನ ವಾಕ್ಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಎಲ್ಲಿಂದ ಬಿದ್ದಿದೆಯೋ ಅದನ್ನ ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗು ಎಂಬಂತ ಮಾತುಗಳನ್ನು ದೇವರೇ ನಮ್ಮ ಜೀವಿತದಲ್ಲಿ ನೆನಪಿಸಿಕೊಂಡು ಅವನಿನ ಪ್ರಸನ್ನತೆಯಲ್ಲಿ ಮುಂದುವರೆದು ನಿನಗೆ ಮಹಿಮೆ ತರುವಂತೆ ಬ್ಲೆಸ್ ಮಾಡಪ್ಪ. ಸಭೆಯಾಗಿ ಸೇರಿ ಬಂದಂತ ಮೊದಲು ಕುಟುಂಬದಿಂದ ಒಂದೇ ನೆನಪು ಮಾಡಿಕೊಳ್ತೇನೆ. ಇವತ್ತು ಸೇರಿ ಬರಲು ಅನನುಕೂಲವಾದಂತ ಮೊದಲು ಕುಟುಂಬಗಳಿಂದ ಮುಂದೆ ನಾವು ನೆನಪು ಮಾಡಿಕೊಳ್ಳೋಣ. ಬ್ಲೆಸ್ ಮಾಡಿ. ಎಲ್ಲಿ ಅನಾರೋಗ್ಯ ಇದೆಯೋ ಅಲ್ಲಿ ಯೇಸುವಿನ ನಾಮದಲ್ಲಿ ಆರೋಗ್ಯ ಬಲ ಬರಲಿ. In the name of Jesus. ನಮಗೆ ಸ್ವಾಮಿ ನಿನ್ನನ್ನು ಆರಾಧಿಸುವುದಕ್ಕೆ ಯಾವುದೇ ಅಡಚಣೆ ಉಂಟಾಗಬಾರದು. ಎಷ್ಟು ಜನರಿಗೆ ತವಕ್ಕೆ ಆಸೆ ಇದೆ, ಆದ್ರೆ ಅನನುಕೂಲತೆಗಳು ದೇವರೇ ಸಭೆಯಾಗಿ ಸೇರಿ ಬರುವುದಕ್ಕೆ ಒಂದು ಅನುಕೂಲಕರವಾದಂಥ ವಾತಾವರಣ ನಮಗೆ ಅನುಗ್ರಹಿಸಿಕೊಡು. ಓ ದೇವರೇ, ನಿನ್ನ ಸನ್ನಿಧಾನದಲ್ಲಿ ಹೆಚ್ಚೆಚ್ಚು ಸಮಯ ಕಳಿಬೇಕು. ನಿನ್ನ ಸನ್ನಿಧಾನದಲ್ಲಿ ಹೆಚ್ಚೆಚ್ಚು ಕರ್ತದೆ ಮುಂದೆ ಬರಬೇಕು. ಓ ದೇವರೇ, ಕೀರ್ತನಕಾರನ ಸ್ವಾಮಿ ನಿರಾಲಯದ ಆ ಭಾಗ್ಯವನ್ನು ಅನುಭವಿಸುವ ಹಾಗೆ ನಮ್ಮಲ್ಲಿರುವಂತೆ ನಿನ್ನ ಸಾನ್ನಿಧ್ಯದಲ್ಲೇ ನಾವು ಯಾವಾಗಲೂ ಕರ್ತದೆ ಆಪರೇಟ್ ಆಗುವಂತೆ, ನಡೆಸಲ್ಪಡುವಂತೆ, ನಿನ್ನ ಹೃದಯದಲ್ಲೇ ಪ್ರೇರೇಪಿಸಲ್ಪಡುವಂತೆ ಎಲ್ಲರನ್ನು ಬಲಪಡಿಸಿ. ಒಂದರ ದಿನಗಳಲ್ಲಿ ನಾವು ಮಾತ್ರವಲ್ಲ, ನಮ್ಮ ಪ್ರಾರ್ಥನೆಯ ಮೂಲಕ, ನಮ್ಮ ಸ್ವಾರ್ಥ ಸೇವೆಯ ಮೂಲಕ ಅನೇಕ ನಾಶದಲ್ಲಿರುವ ಆತ್ಮಗಳು ನಿನ್ನ ಬಳಿಗೆ ಬರಲಿ. In the name of Jesus. Oh glory, 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 glory. ಎಲ್ಲ ಮಹಿಮೆ ನಿನಗೆ. ಎಲ್ಲಿ ಸ್ಪಿರಿಟ್ ಆಫ್ ಸಿಕ್ನೆಸ್ ರೋಲಿಂಗ್ ಮಾಡ್ತಾ ಉಂಟು ಅಲ್ಲಿ ಎಲ್ಲ ಸ್ಪಿರಿಟ್ ಆಫ್ ಸಿಕ್ನೆಸ್ ನ ಬಲ ಬ್ರೇಕ್ ಆಗಲಿ. ಸಹೋದರಿ ಸೀಮರನ್ನು ನಾವು ನೆನಪು ಮಾಡಿಕೊಳ್ತಾರೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಅಡ್ಮಿಟ್ ಆಗಿರುವ ನಮ್ಮ ಮಕ್ಕಳಿಗೆ ಧೈರ್ಯ ನಾವು ಕೇಳಿಕೊಡ್ತಾ ಇದ್ದಾರೆ. ಬರಲಿ, ಹೊರಗೆ ಬರಲಿ. ಎಲ್ಲ ಬಾಡಿ ಆರ್ಗನ್ಸ್ಗಳು, ಶ್ರೀಮರವರೆಲ್ಲ ಬಾಡಿ ಆರ್ಗನ್ಸ್ ಫಂಕ್ಷನ್ ನಾರ್ಮಲ್ಗೆ ಬರಲಿ. ಎಲ್ಲ ಟ್ರೀಟ್ಮೆಂಟ್ ಯೇಸು ನಾಮದಲ್ಲಿ ಬಾಡಿಗೆ ಒತ್ತಿಕೊಂಡು ಹೋಗಲಿ. ಎಲ್ಲ ನಾರ್ಮಲ್ ರಿಪೋರ್ಟ್ ಬಂದಿರಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಹಾಲೆಲೂಯಾ. ಅದೇ ಪ್ರಕಾರ ನಮ್ಮ ಸಭೆಯವರಲ್ಲಿ ಯಾರು ಸ್ವಾಮಿ ಜ್ವರದ ಬಾಧೆಯಲ್ಲಿದ್ದಾರೋ ಆ ಜ್ವರವನ್ನು ಯೇಸು ನಾಮದಲ್ಲಿ ಕತ್ತರಿಸುತ್ತಾನೆ. Oh, glory, 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 glory. Hallelujah. जो भी तू चाहे
mighty name of Jesus. In the mighty name of Jesus. Lockdown ಕೂಡ ನಡಿಬಾರದು. Spirit of sickness. ದೇವರೇ, ನಮ್ಮ ಪಟ್ಟಣವನ್ನು ಬಿಟ್ಟು ತೊಲಗಿ ಹೋಗಲಿ. ನಮ್ಮ ಜಿಲ್ಲೆಯನ್ನು ಬಿಟ್ಟು ತೊಲಗಿ ಹೋಗಲಿ. ನಮ್ಮ ರಾಜ್ಯವನ್ನು ಬಿಟ್ಟು ತೊಲಗಿ ಹೋಗಲಿ. ಬಿಸ್ನೆಸ್ಗಳಿಗೆ ಮುಂದೆ ಬರಬಾರದು. ದುಡಿಮೆಗಾರರಿಗೆ ಮುಂದೆ ಬರಬಾರದು ಸ್ವಾಮಿ. ಹೊರದೇಶದಲ್ಲಿರುವವರಿಗೆ ಸಮಸ್ಯೆ ಆಗಬಾರದು ದೇವರೇ. ಸ್ವಾಮಿ ಸ್ವಾಮಿ, ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಬಾರದು. ರೋಗದ ಆತ್ಮನ ಕಾರ್ಯ ಲಯವಾಗಿ ಹೋಗಲಿ ನಾಮದಲ್ಲಿ. ದೇವರೇ, ನಿನ್ನ ಕರುಣೆ ನಾವು ಕೇಳಿಕೊಳ್ತಾ ಇದ್ದೇವೆ. ಇದರ ಹಿಂದೆ ಇರುವಂತ ಎಲ್ಲ ಪ್ಲಾನ್ಗಳು, ಎಲ್ಲ ಕುಯುಕ್ತಿಗಳು ನಾಶವಾಗಿ ಹೋಗಲಿ ಸ್ವಾಮಿ. ಸ್ಕೂಲ್ ಕೂಡ ಬಂದಾಗಿ ಹೋಗಬಾರದು. ಮಕ್ಕಳ ವಿದ್ಯಾಭ್ಯಾಸ ಏರುಪೇರುಗೊಂಡಿದೆ ದೇವರೇ. ಎಷ್ಟೋ ಕುಟುಂಬಸ್ಥರ ಜೀವಿತ ಏರುಪೇರುಗೊಂಡಿದೆ. ಎಷ್ಟೋ ಜನರು ಸಾಲ ತೆಗೆದು ಸಾಲ ಕಟ್ಟಲಿಕ್ಕೆ ಆಗದಂತ ಪರಿಸ್ಥಿತಿ. ದೇವರೇ, ನಿನ್ನ ಕರುಣೆ ನಾವು ಕೇಳಿಕೊಳ್ತಾರೆ. ಎಷ್ಟೋ ಜನರು ಲೋನ್ ಮಾಡಿ ಜಾಗ ತೆಗೆದುಕೊಂಡಿದ್ದಾರೆ. ಆದ್ರೆ ಲೋನ್ ತೀರಿಸಲಿಕ್ಕೆ ಆಗ್ತಾ ಇಲ್ಲ. ಮನೆ ಕಟ್ಟಲಿಕ್ಕೆ ಕೈ ಹಾಕಿದರೆ ಲೋನ್ ತೆಗೆದಿದ್ದಾರೆ. ಆದ್ರೆ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಮನೆ ಕಟ್ಟಿದ್ದಾರೆ. ತಿಂಗಳಿಗೆ 20,000, 30,000, 40,000 ಲೋನ್ ಇದ್ದಾರೆ. ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನರ ಬಿಸ್ನೆಸ್ ಅಲ್ಲಿ ಸಮಸ್ಯೆಗಳು. ಇದೆಲ್ಲ ಯೇಸುವಿನ ನಾಮದಲ್ಲಿ ಈ ಪ್ಲಾನ್ಗಳು, ವೈದ್ಯ ಪ್ಲಾನ್ಗಳು ಇದರ ಹಿಂದೆ ಇರುವುದಾದ್ರೆ ಅದು ನಾಶವಾಗಿ ಹೋಗಲಿ ಸ್ವಾಮಿ. ದೇವರೇ, ನಿನ್ನ ಸಹಾಯವನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ನಿನ್ನ ದಯೆಯನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ತಿರುಗಿ 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 ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ಪಟ್ಟಣ ಚೇತರಿಸಿಕೊಳ್ಳಲು ಯೇಸುವಿನ ನಾಮದಲ್ಲಿ ಅಭಿವೃದ್ಧಿಯಾಗಲಿ. ಹಾಲೆಲೂಯಾ. ಭಾರತ ದೇಶದಲ್ಲಿ ಕರ್ತನೆ ಫೈನಾನ್ಸ್ ಪ್ರಾಬ್ಲಮ್ ಈಗಲೂ ಇಕನಾಮಿಕಲ್ ಸ್ಟೇಟಸ್ ಮೇಲಕ್ಕೆ ಬರಲಿ ಇನ್ ದ ನೇಮ್ ಆಫ್ ಜೀಸಸ್. ವೈರಿ ಆಡಳಿತ, ವೈರಿ ಆಲೋಚನೆ ಎಲ್ಲ ನಾಶವಾಗಿ ಹೋಗಬೇಕು. ಪರಿಶುದ್ಧಾತ್ಮನ ಶಕ್ತಿ, ಪರಿಶುದ್ಧಾತ್ಮನ ಬೆಂಕಿ ಎಲ್ಲ ಕಡೆ ಹಬ್ಬಲ್ಪಡಬೇಕು. ಬೆಂಕಿಯ ಆತ್ಮನ ಕಾರ್ಯಗಳು ನಡಿಬೇಕು. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. सारे जगत इसका कोई नहीं, तुझको जो कोई प्रभु नहीं, तुझे बस तेरे सामने तू है मेरा प्रभु, तू मेरा पिता। ಎಲ್ಲ ಕಡೆ ಮಾನವನಿಗೆ ನಾವು ಸಾಧಿಸ್ತೇವೆ. ಇದೊಂದು ಸಾರಿ ಕರ್ತನೆ, ನಿನ್ನ ಸಾನ್ನಿಧ್ಯದ ಅನುಭವದಲ್ಲಿ ನಮ್ಮನ್ನು ಸೇರಿಸು. ಬರುವಾಗ ನಾವುಗಳು ಮಾತ್ರ ಬರುತ್ತೆ, ನಮ್ಮವರು ಎಲ್ಲರೂ ಮಾತ್ರವಲ್ಲದೆ ಅನೇಕ ಜನರು ಓದಿ ಹೋಗಿದ್ದವರು ನಿನ್ನ ಬಳಿಗೆ ಬರಲಿ. ಸಂಭ್ರಮ ಉಂಟಾಗಲಿ. ಪರಲೋಕದಲ್ಲಿ ಸಂಭ್ರಮ ಆಗುವಾಗ ನಮ್ಮ ಸ್ಪಿರಿಟ್ ಎಂಜಾಯ್ ಆಗ್ತದೆ ಸ್ವಾಮಿ. ಆ ಎಂಜಾಯ್ಮೆಂಟ್ ನಾವು ಅನುಭವಿಸಬೇಕು. ಪರಿಶುದ್ಧಾತ್ಮನ ಮೂಲಕವಾಗಿ ಸಹಾಯ ಮಾಡಿ. ಎಲ್ಲರೂ ಬ್ಲೆಸ್ ಆಗಲಿ, ಎಲ್ಲರೂ ಬ್ಲೆಸ್ ಆಗಲಿ, ಎಲ್ಲರೂ ಬ್ಲೆಸ್ ಆಗಲಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಆಮೆನ್, ಆಮೆನ್. ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸದಾಕಾಲ ನಮ್ಮೆಲ್ಲರ ಸಂಗಡ ಬಲವಾಗಿ ನೆಲೆಗೊಂಡಿರಲಿ. ಆಮೆನ್. God bless you all. ಮುಂದಿನ ದಿವಸ ನಾವು ಸಂಡೇ ನಿಮ್ಮೊಂದಿಗೆ ಲೈವ್ ಅಲ್ಲಿ ಬರಲಿಕ್ಕಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.